ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೋಸ್ಕರ ಪ್ರತಿ ಭಾನುವಾರದಂತೆ ವಿಶೇಷವಾಗಿರ್ತಕ್ಕಂಥ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಋಣಬಾಧೆಯನ್ನು ಹರಿಸ್ಕೊಳ್ಳಿಕ್ಕೆ ಬಹಳ ವಿಶೇಷವಾಗಿ ತಯಾರು ಮಾಡಿರ್ತಕ್ಕಂಥದ್ದು ಮನೋಗತ ಪ್ರಶ್ನಾತಂತ್ರದಲ್ಲಿ ಆ ಒಂದು ಗ್ರಂಥದಲ್ಲಿ ಹುಡುಕಿ ತೆಗೆದಿಟ್ಟಿರ್ತಕ್ಕಂಥ ಈ ಒಂದು ತಂತ್ರಸಾರವನ್ನ ತಮ್ಮೆಲ್ಲರ ಮುಂದೆ ಕೂಡ ನಾನು ತಗೊಂಡ್ಬರ್ತಾ ಇದ್ದೇನೆ. ಮೊದಲನೇದಾಗಿ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಏನೇನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳಲ್ಲಿ ಮೊದಲನೇದು ಬಹಳ ಪ್ರಧಾನವಾಗಿ ತೋರಿಸ್ಬೇಕು ಅಂದ್ರೆ ಉಪ್ಪು. ಉಪ್ಪು ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ಅದರಲ್ಲೂ ಪುಡಿ ಉಪ್ಪಲ್ಲ, ಕಲ್ಲುಪ್ಪೇ ಬೇಕಾಗಿರ್ತಕ್ಕಂಥದ್ದು. ಕಲ್ಲುಪ್ಪೇ ಬೇಕಾಗಿರ್ತಕ್ಕಂಥದ್ದು, ಪುಡಿ ಉಪ್ಪಲ್ಲ. ಉಪ್ಪು, ಅರಿಶಿನ ಕುಂಕುಮ ಬಹಳ ಪ್ರಧಾನವಾಗಿ ಬೇಕಾಗಿರ್ತಕ್ಕಂಥದ್ದು. ಮತ್ತು ಯಂತ್ರಸಾರವನ್ನ ಬರಲಿಕ್ಕೆ ನಾವು ರಂಗೋಲಿಯನ್ನು ಉಪಯೋಗಿಸ್ತಾ ಇದ್ದೇವೆ. ಯಾಕೆಂದ್ರೆ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಅಕ್ಕಿ ಇಟ್ಟು ಇಲ್ಲಾಂದ್ರೆ ರಂಗೋಲಿ ಅಂತ ಹೇಳ್ತಾ ಇದ್ದೆ. ಆದ್ರೆ ಈ ತಂತ್ರಸಾರದಲ್ಲಿ ಯಂತ್ರಸಾರವನ್ನ ಬರೀಲಿಕ್ಕೆ ಬಹಳ ವಿಶೇಷವಾಗಿ ರಂಗೋಲಿಯನ್ನೇ ಉಪಯೋಗಿಸ್ತಾ ಇರ್ತಕ್ಕಂಥದ್ದು. ಇನ್ನ ತಂತ್ರಸಾರದಲ್ಲಿ ಆ ಒಂದು ಮಾಡತಕ್ಕಂಥ ತಂತ್ರಸಾರಕ್ಕೆ ನೈವೇದ್ಯಕ್ಕೆ ಜೇನುತುಪ್ಪವನ್ನ ತಗೊಂಡಿದ್ದೇವೆ. ನೈವೇದ್ಯಕ್ಕೋಸ್ಕರ ಜೇನುತುಪ್ಪವನ್ನ ತಗೊಂಡಿದ್ದೇವೆ. ಮತ್ತು ವಿಶೇಷವಾಗಿ ತಂತ್ರದಲ್ಲಿ ಉಪ್ಪಿನಷ್ಟೇ ಶಕ್ತಿ, ಅದರಷ್ಟು ಮಹತ್ವವನ್ನ ಇದು ಕೂಡ ವಿಶೇಷವಾಗಿರ್ತಕ್ಕಂಥ ಮಹತ್ವವನ್ನು ಹೊಂದಿರತಕ್ಕಂಥದ್ದು ಬಹಳ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು ದೀಪವನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಇದರಲ್ಲಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ. ರಂಗೋಲಿ, ಜೇನುತುಪ್ಪ, ಅರಿಶಿನ ಕುಂಕುಮ, ಉಪ್ಪು ಮತ್ತು ದೀಪ. ಇಷ್ಟು ಮೊದಲು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಈಗ ತಂತ್ರಸಾರ ಮಾಡುವುದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ತಂತ್ರಸಾರ ಬಹಳ ಬೇಗ ಮಾಡ್ಕೊಳ್ಳತಕ್ಕಂಥದ್ದು, ಬಹಳ ಸ್ಪೀಡಾಗಿ ಮಾಡ್ಕೊಳ್ತಕ್ಕಂಥದ್ದು, ಜಾಸ್ತಿ ಲೇಟ್ ಆಗ್ತಕ್ಕಂಥದ್ದಾಗ್ಲಿ, ಟೈಮ್ ಹಿಡಿಯುತ್ತೆ ಅಂತಕ್ಕಂಥದ್ದಾಗ್ಲಿ ಯಾವುದು ಕೂಡ ಇರೋದಿಲ್ಲ. ಈ ತಂತ್ರಸಾರವನ್ನ ಬಹಳ ಎಷ್ಟು ಶ್ರದ್ಧಾಭಕ್ತಿಯಿಂದ ತಾವು ಮಾಡ್ತಿರೋ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಇನ್ನ ತಂತ್ರಸಾರದಲ್ಲಿ ಮೊದಲನೇದಾಗಿ ನಾರ್ಮಲ್ ಆಗಿ ನೀವು ನಿಮ್ಮ ದೇವರ ಕೋಣೆಯಲ್ಲಿ ಆ ಒಂದು ಜಾಗವನ್ನ ಶುದ್ಧಿ ಮಾಡಿಕೊಂಡು ಅದರ ಮೇಲೆ ಕಪ್ಪು ವಸ್ತ್ರವನ್ನ ಹಾಸ್ಕೊಳ್ತಕ್ಕಂಥದ್ದು. ಕಪ್ಪು ಬ್ಲೌಸ್ ಪೀಸೋ ಇಲ್ಲ ಅಂದ್ರೆ ಯಾವ್ದಾದ್ರು ಬಟ್ಟೆನೋ ಕಪ್ಪು ವರ್ಣದಲ್ಲಿರ್ತಕ್ಕಂಥ ಬಟ್ಟೆನೇ ಹಾಕ್ಬೇಕು. ಆ ಕಪ್ಪು ವರ್ಣದಲ್ಲಿರ್ತಕ್ಕಂಥ ಬಟ್ಟೆಯನ್ನ ಈಗ ಹಾಸ್ಕೊಂಡು ಅದರ ಮೇಲೆ ಈಗ ನಾನು ತೋರಿಸ್ತಾ ಇರ್ತಕ್ಕಂಥ ಯಂತ್ರಸಾರವನ್ನ ತಾವು ಹಾಕ್ತಕ್ಕಂಥದ್ದು. ತೋರಿಸ್ತಕ್ಕಂಥ ಯಂತ್ರಸಾರವನ್ನ ಬಹಳ ಗಮನವಿಟ್ಟು ವೀಕ್ಷಣೆ ಮಾಡಿ ನೋಡಿ. ಮತ್ತೊಂದು ವಿಚಾರ ಹೇಳ್ತಕ್ಕಂಥದ್ದಿದೆ. ಯಂತ್ರಸಾರವನ್ನ ಬರಿಬೇಕಾದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡ್ತಾ ಇರಬೇಕು. ನೋಡಿ, ಯಂತ್ರಸಾರವನ್ನ ಶುರು ಮಾಡ್ತಕ್ಕಂಥ ಸಮಯ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ನಮಃ ಶಿವಾಯ. ಮೊದಲನೇದಾಗಿ ನಾಲ್ಕು ರೇಖೆ ಉಳ್ಳಂತಹ ಒಂದು ಬಾಕ್ಸ್ ಅಂದ್ರೆ ಒಂದು ಚೌಕಟ್ಟು. ಆ ಚೌಕಟ್ಟಿನ ಒಳಗಡೆ ತ್ರಿಕೋಣವನ್ನ ಬರೀತಕ್ಕಂಥದ್ದು. 3 ರೇಖೆ ಉಳ್ಳಂತಹ ಒಂದು ತ್ರಿಕೋಣವನ್ನ ಬರೀತಕ್ಕಂಥದ್ದು. ತ್ರಿಕೋಣವನ್ನ ಬರೆಯುವ ಸಮಯದಲ್ಲೂ ಕೂಡ ಓಂ ನಮಃ ಶಿವಾಯ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡ್ತಾನೆ ಇರಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇನ್ನ ತ್ರಿಕೋಣದ ಒಳಗಡೆ ಅದರ ಒಳಗಡೆ ಒಂದು ವೃತ್ತಾಕಾರವನ್ನು ಹಾಕ್ತಕ್ಕಂಥದ್ದು, ಒಂದು ಸರ್ಕಲ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಈ ರೀತಿ ಒಂದು ವೃತ್ತಾಕಾರವನ್ನು ಹಾಕೊಳ್ತಕ್ಕಂಥದ್ದು. ಇನ್ನ 4 ರೇಖೆ ಉಳ್ಳಂತಹ ಚೌಕಟ್ಟಿನ ಅಷ್ಟು ಮೂಲೆಗಳಲ್ಲೂ ಅಂದ್ರೆ ಅಷ್ಟು ದಿಕ್ಕುಗಳಲ್ಲೂ ಕೂಡ 2 ರೇಖೆಗಳನ್ನು ಹಾಕ್ತಕ್ಕಂಥದ್ದು. ಅಷ್ಟ ದಿಗ್ಬಂಧನ ಅಂತ ಹೇಳ್ತಿದ್ದೆ, ಆ ರೀತಿ 2 ರೇಖೆಗಳನ್ನು ಹಾಕ್ತಕ್ಕಂಥದ್ದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈಗ ಬರೀತಕ್ಕಂಥದ್ದೇ ಪ್ರಧಾನ. ಈ ಒಂದು ಯಂತ್ರಸಾರವನ್ನ ತಾವು ಬಹಳ ಗಮನದಿಂದ ನೋಡಬೇಕು. ಈ ಒಂದು ತ್ರಿಕೋಣದ ತುದಿಯ ಭಾಗದಿಂದ ಈ ಸರ್ಕಲ್ ಇಂದ ಟಚ್ ಆಗಿ ಇಲ್ಲಿಯವರೆಗೂ ತಗೊಳ್ತಕ್ಕಂಥದ್ದು. ಅಂದ್ರೆ ಈ ಸರ್ಕಲ್ಲಿನ ತುದಿಯ ಭಾಗದಿಂದ ಈ ತುದಿ ಭಾಗವರೆಗೂ ಕೂಡ ಒಂದು ಉದ್ದವಾಗಿರ್ತಕ್ಕಂಥ ಒಂದು ಗೀಟನ್ನ ಹಾಕೊಳ್ತಕ್ಕಂಥದ್ದು. ಹೀಗೆ ಹಾಕೊಂಡು ಇಲ್ಲಿ ತಾವು ತ್ರಿಶೂಲಾಕಾರವನ್ನ ಮಾಡ್ತಕ್ಕಂಥದ್ದು. ಹೀಗೆ ತ್ರಿಶೂಲಾಕಾರವನ್ನ ಮಾಡ್ತಕ್ಕಂಥದ್ದು. ಹೀಗೆ ತ್ರಿಶೂಲಾಕಾರವನ್ನ ಮಾಡಿ ಮಧ್ಯದಲ್ಲಿ ಒಂದು ಚುಕ್ಕೆಯನ್ನ ಇಡತಕ್ಕಂಥದ್ದು. ಇಲ್ಲಿ ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಪ್ರಧಾನ ಕೆಲಸ ಏನಪ್ಪಾ? ಉಪ್ಪು ಈಗ ಕೆಲಸಕ್ಕೆ ಬರ್ತಕ್ಕಂಥದ್ದು. ಇದರಲ್ಲಿರ್ತಕ್ಕಂಥ ಉಪ್ಪನ್ನ ಸಂಪೂರ್ಣವಾಗಿ ಈ ಸರ್ಕಲ್ ಅಲ್ಲಿ ತುಂಬಿಸ್ತಕ್ಕಂಥದ್ದು. ಕಲ್ಲುಪ್ಪೆ ಆಗಿರ್ಬೇಕು. ಆ ಕಲ್ಲುಪ್ಪನ್ನ ಈ ಸರ್ಕಲ್ ನಲ್ಲಿ ತುಂಬಿಸ್ತಕ್ಕಂಥದ್ದು. ತುಂಬಿಸ್ಬೇಕಾದ್ರೂ ಕೂಡ ಕಂಪ್ಲೀಟ್ ಆಗಿ ಮೊದಲಿಂದ ಕೊನೆಯವರೆಗೂ ಕೂಡ ಓಂ ನಮಃ ಶಿವಾಯ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡ್ತಾನೇ ಇರಬೇಕು. ಈ ಪಠನೆ ಮಾಡ್ತಾನೆ ಈ ಒಂದು ಇದನ್ನ ಮಾಡ್ತಕ್ಕಂಥದ್ದು. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಈ ಒಂದು ತಂತ್ರಸಾರವನ್ನ ಮಾಡಬೇಕಾದ್ರೆ, ಯಂತ್ರಸಾರವನ್ನ ಬರಿಬೇಕಾದ್ರೆ ಆದಷ್ಟು ಉತ್ತರಾಭಿಮುಖವಾಗಿ ಕೂತು ಈ ಒಂದು ತಂತ್ರಸಾರವನ್ನ ಮಾಡ್ತಕ್ಕಂಥದ್ದು. ನಿಮ್ಮ ತ್ರಿಶೂಲ ನಿಮ್ಮ ವಾಸ್ತುಗೃಹದ ಉತ್ತರಾಭಿಮುಖ ಕಡೆನೆ ತಿರುಗಿರ್ತಕ್ಕಂಥದ್ದು, ಉತ್ತರಾಭಿಮುಖದ ದಿಕ್ಕನ್ನೇ ನೋಡ್ತಕ್ಕಂಥದ್ದು. ಇದನ್ನ ಬಹಳ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಇನ್ನ ವಿಶೇಷವಾಗಿ ದೀಪಂ ಪ್ರಜ್ವಾಲ್ಯ, ದೀಪವನ್ನ ಪ್ರಜ್ವಲಿಸಬೇಕು. ಈ ಒಂದು ಕ್ಷಣ ಪ್ರಜ್ವಲಿಸಬೇಕಾದ್ರೆ ತಮಗೆ ಇರ್ತಕ್ಕಂಥ ಬೀಜಾಕ್ಷರಿ ಮಂತ್ರ ಇದು. ಇಷ್ಟೊತ್ತಂಕ ಓಂ ನಮಃ ಶಿವಾಯ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ತಾ ಇದ್ರಿ. ಆ ಒಂದು ದೀಪವನ್ನ ಹಚ್ಚಬೇಕಾದ್ರೆ, ಪ್ರಜ್ವಲಿಸಬೇಕಾದ್ರೆ ಈ ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡಿ. ಓಂ ಐಂ ಕ್ಲೀಂ ಸೌಹು ಶ್ರೀಂ, ಓಂ ಐಂ ಕ್ಲೀಂ ಸೌಹು ಶ್ರೀಂ, ಓಂ ಐಂ ಕ್ಲೀಂ ಸೌಹು ಶ್ರೀಂ. ಈ ಬೀಜಾಕ್ಷರಿ ಮಂತ್ರವನ್ನ 48 ಬಾರಿ ಪಠನೆ ಮಾಡಬೇಕು. ಈ ಸಮಯದಲ್ಲಿ ಓಂ ಐಂ ಕ್ಲೀಂ ಸೌಹು ಶ್ರೀಂ ಈ ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡ್ತಾನೆ ಇರಬೇಕು. ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಲ್ಲಿ 48 ಬಾರಿ ಪಠನೆ ಮಾಡಿದಾದ ನಂತರ ಅರಿಶಿನ ಕುಂಕುಮವನ್ನು ತಗೊಂಡು ದೀಪದ 4 ಭಾಗದಲ್ಲೂ ಕೂಡ ಹಚ್ಚತಕ್ಕಂಥದ್ದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೀಗೆ 4 ದಿಕ್ಕಿನಲ್ಲೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿದಾದ ನಂತರ ಕಟ್ಟ ಕಡೆಯ ಭಾಗ ದೀಪಕ್ಕೆ ಭಗವಂತನಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು. ಆ ನೈವೇದ್ಯಕ್ಕೆ ವಿಶೇಷವಾಗಿ ಜೇನುತುಪ್ಪವನ್ನ ತೆಗೆದುಕೊಂಡಿದ್ದೇನೆ. ಆ ಜೇನುತುಪ್ಪದಿಂದ ಭಗವಂತನಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು. ಓಂ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ. ಬಹಳ ವಿಶೇಷವಾಗಿ ನೈವೇದ್ಯ ಮಾಡಿದ್ದಾಯ್ತು. ಈಗ ತಾವು ಮಾಡ್ತಕ್ಕಂಥ ಮಹಾ ಕೆಲಸ ಏನಪ್ಪಾ ಅಂದ್ರೆ, ನಾನು ಮೊದಲನೇ ಹೇಳಿದಾಗೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ 108 ಬಾರಿ ಪಠನೆ ಮಾಡತಕ್ಕಂಥದ್ದು. ಪಠನೆ ಮಾಡಿದಾದ ನಂತರ ತಂತ್ರಸಾರ ದೀಪ ಪ್ರಜ್ವಲಿಸಬೇಕಾದ್ರೆ
ಆ ದೀಪವನ್ನ, ಆ ದೀಪದಿಂದ ಉರಿತಾ ಇರ್ತಕ್ಕಂಥ ಆ ಒಂದು ಬೆಂಕಿಯನ್ನ ಸಂಪೂರ್ಣವಾಗಿ ದೃಷ್ಟಿಸಿ ನೋಡಬೇಕು. ದೃಷ್ಟಿಸಿ ನೋಡೋದೊಂದೇ ಕೆಲಸ ಅಲ್ಲ, ದೃಷ್ಟಿಸಿ ನೋಡ್ತಾ ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವ ಒಂದು ಕೆಲಸ ಆಗಬೇಕು, ಋಣಬಾಧೆ, ಸುಖ, ಶಾಂತಿ, ನೆಮ್ಮದಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆ ಭಗವಂತನ ಹತ್ರ ಆ ಜ್ವಾಲೆಯನ್ನ ದೃಷ್ಟಿಸಿ ನೋಡ್ತಾ 3 ನಿಮಿಷಗಳ ಕಾಲ ದೃಷ್ಟಿಸಿ ನೋಡ್ತಾ ತಮ್ಮ ಮನಸ್ಸಿನಲ್ಲಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿದ ನಂತರ ಮತ್ತೊಂದು ವಿಚಾರ ಹೇಳಬೇಕು ಅಂದ್ರೆ, ಕಾಲಭೈರವ ಸ್ತೋತ್ರವನ್ನ ಕೇಳ್ತಕ್ಕಂಥದ್ದು. ಕಾಲಭೈರವ ಸ್ತೋತ್ರವನ್ನ ಕೇಳಿ. ಈ ಒಂದು ತಂತ್ರಸಾರದ ಜೊತೆನೆ ಕಾಲಭೈರವ ಸ್ತೋತ್ರವನ್ನ ಕೇಳಿ. ಇಲ್ಲಿಗೆ ಈ ತಂತ್ರಸಾರ ಸಂಪೂರ್ಣವಾಗಿ ಕ್ಲಿಯರ್ ಆಗ್ತಕ್ಕಂಥದ್ದು. ಈಗ ಹೇಳ್ತಕ್ಕಂಥದ್ರ ಕೇಳಿ. ವಿಸರ್ಜನೆ ಮಾಡ್ತಕ್ಕಂಥದ್ದು ಹೇಗೆ ಗುರುಗಳೇ? ದೀಪವನ್ನ ತೆಗೆದು ಸೈಡ್ಗಿಡ್ತಕ್ಕಂಥದ್ದು, ಅಲ್ಲಿ ನೈವೇದ್ಯ ಮಾಡಿರ್ತಕ್ಕಂಥ ಜೇನುತುಪ್ಪವನ್ನ ತೆಗೆದು ಸೈಡ್ಗಿಡ್ತಕ್ಕಂಥದ್ದು, ಯಂತ್ರಸಾರ ಉಪ್ಪಿನ ಜೊತೆ ತೆಗೆದುಕೊಂಡು ಹೋಗಿ ಆ ಗಂಟನ್ನ 9 ದಿವಸ ತಮ್ಮ ಮನೆಯ ವಾಯು ಮೂಲೆಯಲ್ಲಿ ಇಡ್ತಕ್ಕಂಥದ್ದು. ವಾಯುವ್ಯ, ತಮ್ಮ ಮನೆಯ ವಾಯುವ್ಯ ಮೂಲೆಯಲ್ಲಿ ಇಡ್ತಕ್ಕಂಥದ್ದು 9 ದಿವಸ. 9 ದಿವಸ ಆದ ನಂತರ ಈ ಉಪ್ಪನ್ನ ವಿಶೇಷವಾಗಿ ಹೇಳಬೇಕು ಅಂದ್ರೆ ತೆಂಗಿನ ಮರದ ಬುಡಕ್ಕೆ ಹಾಕ್ತಕ್ಕಂಥದ್ದು. ತೆಂಗಿನ ಮರಕ್ಕೆ ಬುಡಕ್ಕೆ ಹಾಕ್ತಕ್ಕಂಥದ್ದು ಏನಕ್ಕೆ? ಅಲ್ಲಿ ಹಾಕಿದ್ರೆ ಏನಾಗುತ್ತೆ? ಅಲ್ಲಿ ಏನಕ್ಕೆ ಹಾಕ್ಬೇಕು ಅಂದ್ರೆ, ತೆಂಗಿನ ಮರ ಬಂದು ದೇವರ ಮರ ಅಂತ. ತೆಂಗಿನ ಮರಕ್ಕೆ ಇರ್ತಕ್ಕಂಥ ಶ್ರೇಷ್ಠತೆ, ದೇವರ ಮರ ಅಂತಾನೆ ಹೆಸರಾಂತಗೊಂಡಿರ್ತಕ್ಕಂಥದ್ದು ತೆಂಗಿನ ಮರ. ಭಗವಂತನ ಸಂಪೂರ್ಣ ಅಲ್ಲಿಗೆ ನಿಮಗೆ ಸಿಗುತ್ತೆ. ಉಪ್ಪಿನಿಂದ ತೆಂಗಿನ ಮರಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ, ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಗೊಬ್ಬರ, ಫಲವತ್ತಾಗಿರ್ತಕ್ಕಂಥ ಗೊಬ್ಬರವನ್ನ ತೆಂಗಿನ ಮರಕ್ಕೆ ನೀಡಿದಂಗೂ ಆಗುತ್ತೆ, ಪ್ರಕೃತಿಯನ್ನ ಉಳಿಸ್ದಂಗೂ ಆಗತ್ತೆ, ಗಿಡ ಮರಗಳನ್ನ ಬೆಳೆಸ್ದಂಗೂ ಆಗತ್ತೆ, ನಿಮ್ಗಿರ್ತಕ್ಕಂಥ ದೋಷಗಳನ್ನು ಕೂಡ ದೂರ ಮಾಡ್ಕೊಂಡಂಗಾಗತ್ತೆ. ಪ್ರತಿಯೊಂದು ಕೂಡ ಒಂದೇ ಕೆಲಸದಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ಲಿ. ತಾವೆಲ್ಲರೂ ಕೂಡ ಕಾಯ್ತಾ ಇರೋದೇ ರಾಶಿ ಫಲಕ್ಕೋಸ್ಕರ. ಮುಂದಿನ 2 ಭಾಗಗಳಲ್ಲಿ ಕೂಡ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳನ್ನ ತಿಳಿಸ್ಕೊಡ್ತೀನಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ, ಕಾಯ್ತಾ ಇರಿ. ಈಗಾಗಲೇ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನ ತಿಳ್ಕೊಂಡಿದ್ದಾಯ್ತು. ಋಣಬಾಧೆಯನ್ನ ಹರಿಸ್ಕೊಳ್ಳಿಕ್ಕೋಸ್ಕರ, ಬಹಳ ವಿಶೇಷವಾಗಿ ಶಿವನನ್ನ ಆರಾಧನೆ ಮಾಡ್ಲಿಕ್ಕೋಸ್ಕರ ಹೇಳಿರ್ತಕ್ಕಂಥ ಈ ತಂತ್ರಸಾರವನ್ನ ತಾವೆಲ್ಲರೂ ಕೂಡ ಮರೀದೆ ಈ ಒಂದು ತಂತ್ರಸಾರವನ್ನ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಇನ್ನು ವಿಶೇಷವಾಗಿ ತಾವೆಲ್ಲರೂ ಕೂಡ ಕಾಯ್ತಾ ಇರೋದೇ ಭಾನುವಾರದಲ್ಲಿ ವಿಶೇಷವಾಗಿ ಬರ್ತಕ್ಕಂಥ ರಾಶಿ ಫಲಕ್ಕೋಸ್ಕರ. ರಾಶಿ ಫಲವನ್ನು ಪ್ರಾರಂಭ ಮಾಡೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಆದಷ್ಟು ಸ್ವಲ್ಪ ಜೋಪಾನ, ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಮನಸ್ಸಿಗೆ ಅಸಮಾಧಾನತೆಯನ್ನು ಉಂಟು ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಆದಷ್ಟು ಇವತ್ತಿನ ದಿವಸ ಬೆಳಗ್ಗೆ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರವನ್ನ ತಾವೆಲ್ಲರೂ ಕೂಡ ಮಾಡಿ ಅದನ್ನ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಹಿಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರವನ್ನ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಭಾನುವಾರ ಇವತ್ತು ತಾವೆಲ್ಲರೂ ಕೂಡ ಮನೆಯಲ್ಲೇ ಇರ್ತೀರಾ. ತಾವು ಈ ಒಂದು ತಂತ್ರಸಾರವನ್ನ ಮರೀದೆ ತಪ್ಪದೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಾ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಶಿವನ ಸಂಪೂರ್ಣ ಅನುಗ್ರಹ ನಿಮ್ಗಿದೆ. ಭಾನುವಾರದಲ್ಲಂತೂ ಲಕ್ಷ್ಮೀ ವೆಂಕಟೇಶ್ವರರ ಸಂಪೂರ್ಣ ಅನುಗ್ರಹ ನಿಮ್ಗಿರೋದ್ರಿಂದ ಇವತ್ತಿನ ದಿವಸ ಸಾಕಷ್ಟು ಒಳ್ಳೆ ಸುದ್ದಿಗಳನ್ನ ಕೇಳ್ತೀರಾ. ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೆ, ಆ ವಿಚಾರದ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಇವತ್ತು ಯಾವ ಒಂದು ಶುಭ ಕಾರ್ಯವನ್ನು ತಾವು ಪ್ರಾರಂಭ ಮಾಡ್ಬೇಕಂದ್ರೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ, ಬಹಳ ಅದ್ಭುತಕರವಾಗಿರ್ತಕ್ಕಂಥ. ತಾವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿದೆ. ತಂದೆ ತಾಯಿಯ ಸಂಪೂರ್ಣ ಅನುಗ್ರಹ ನಿಮಗಿದೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ಆದ್ರೆ ಒಂದು ಅಸಮಾಧಾನತೆ ಏನಪ್ಪಾ ಅಂದ್ರೆ, ಮಾಡತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗತ್ತೆ, ಆದ್ರೆ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ. ಅಷ್ಟು ಸ್ಪೀಡ್ ಆಗಿ ಕೆಲಸ ಆಗ್ತಕ್ಕಂಥ ದಿವಸ ಅಲ್ಲ. ಪ್ರಾರಂಭದಲ್ಲಿ ಬಹಳ ವೇಗವಾಗಿ ಕೆಲಸ ಪ್ರಾರಂಭ ಆಗುತ್ತೆ, ಇನ್ನೇನು ಕೊನೆ ಹಂತ ಬರ್ತಾ ಇದ್ದಂಗೆ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಆತಂಕ ಉಂಟು ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಈ ಕೆಲಸ ಆಗುತ್ತೆ
ಆಗುತ್ತೋ ಇಲ್ವೋ ಅಂತಕ್ಕಂಥ ಒಂದು ಮನಸ್ಥಿತಿ ಉಂಟಾಗ್ತಕ್ಕಂಥದ್ದಿರುತ್ತೆ. ಯಾವುದಕ್ಕೂ ಕೂಡ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಗಣಪತಿಯ ಸಂಪೂರ್ಣ ಅನುಗ್ರಹ ನಿಮಗಿದೆ. ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ಈ ಮಂತ್ರವನ್ನ ಪ್ರಾರ್ಥನೆ ಮಾಡಿ 48 ಬಾರಿ ಓಂ ಗಂ ಗಣಪತೇ ನಮಃ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡಿದ್ದೇ ಆದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಆದಷ್ಟು ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗತ್ತೆ. ಯಾವುದೇ ಲೋಪದೋಷ ಇಲ್ದಿರಾ, ಯಾವುದೇ ಮಿಶ್ರ ಮನಸ್ಥಿತಿ ಇಲ್ದಿರಾ, ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಅಂತಕ್ಕಂಥ ಮನಸ್ಥಿತಿಯನ್ನ ದೂರ ಮಾಡಿಕೊಂಡು ಒಂದೇ ಮನಸ್ಸಿನಿಂದ ತಾವು ಹೆಜ್ಜೆ ಹಾಕಿದ್ದೇ ಆದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ತೀರಾ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಇಡುತ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಮಾಡ್ತಕ್ಕಂಥ ಕೆಲಸದಲ್ಲಿ ಅನ್ನೋದಕ್ಕಿಂತ ಹಾಕ್ತಕ್ಕಂಥ ಹೆಜ್ಜೆಯಲ್ಲೇ ಇಡುತ್ತಕ್ಕಂಥದ್ದಿರುತ್ತೆ. ಮಾರ್ಗ ಮಧ್ಯದಲ್ಲಿ ಸಣ್ಣ ಪುಟ್ಟ ಅವಘಡಗಳಾಗ್ತಕ್ಕಂಥದ್ದಿರುತ್ತೆ. ದೂರವಾರ ಪ್ರಯಾಣ ಮಾಡ್ತಕ್ಕಂಥದ್ದು ಬೇಡ. ನೋಡಿ, ಇವತ್ತು ನನ್ನ ಬಾಯಲ್ಲಿ ಮೊದಲೇನೆ ಹಾಕ್ತಕ್ಕಂಥ ಹೆಜ್ಜೆಯಲ್ಲೇ ಎಡುವತಕ್ಕಂಥದ್ದಿದೆ ಅಂತ ನಾನು ಮೊದಲನೇ ಸತಿ ಹೇಳಿದ್ದೇನೆ. ಹಾಗಾಗಿ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು ಬೇಡ. ಒಂದು ವೇಳೆ ತೀರಾ ಅನಿವಾರ್ಯ ಇದೆ, ನಾನು ಹೋಗಲೇಬೇಕು ಅಂದ್ರೂ ಕೂಡ ವೇಗವಾಗಿ ಚಲಾವಣೆ ಮಾಡ್ತಕ್ಕಂಥದ್ದು. ಪಕ್ಕದಲ್ಲಿರೋರು ಯಾರೋ ಸ್ಪೀಡ್ ಆಗೋದ್ರು ಅಂತ ನೀವು ಕೂಡ ಗಾಡಿಯನ್ನ ವೇಗವಾಗಿ ಚಲಾವಣೆ ಮಾಡ್ತಕ್ಕಂಥದ್ದು, ಇದು ಯಾವುದು ಕೂಡ ಇವತ್ತಿನ ದಿವಸ ನಿಮ್ಗೆ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ, ಅಷ್ಟು ಶುಭವನ್ನ ತಂದು ಕೊಡ್ತಕ್ಕಂಥದ್ದಲ್ಲ. ಆದಷ್ಟು ತಾಳ್ಮೆ ಇರಲಿ. ನೋಡಿ, ತಾಳ್ಮೆಯನ್ನ ಕಳ್ಕೊಂಡ್ರೆ ದೇವತೆಗಳಿಗೂ ಕೂಡ ತಪ್ಪಿದ್ದಲ್ಲ ಈ ಒಂದು ತೊಂದರೆ. ಆ ಒಂದು ತಾಳ್ಮೆಯನ್ನ ಇವತ್ತಿನ ದಿವಸ ತಾವು ಕಳ್ಕೊಳ್ತೀರಾ. ಆದಷ್ಟು ಸುಖ ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಪ್ರಯತ್ನ ಪಡಿ. ಆ ಒಂದು ಮನಸ್ಥಿತಿಯನ್ನ ತಾವು ಕಾಪಾಡ್ಕೋಬೇಕಂದ್ರೆ ಚಂದ್ರಶೇಖರನನ್ನ ಪ್ರಾರ್ಥನೆ ಮಾಡಿ, ಚಂದ್ರನನ್ನ ಪ್ರಾರ್ಥನೆ ಮಾಡಿ. ಓಂ ಚಂದ್ರಶೇಖರಾಯ ನಮಃ, ಓಂ ಚಂದ್ರಶೇಖರಾಯ ನಮಃ, ಓಂ ಚಂದ್ರಶೇಖರಾಯ ನಮಃ. ಆಪ್ಯಾಯಸ್ವ ಸಮೇತುತೆ ವಿಶ್ವತಸ್ಸಮವೃಷ್ಣಿಯಂ ಭವಾವಾಯಸ್ಯ ಸಂಗತೆ ಕ್ಷೀರೇಣ ಸ್ನಪಯಾಮಿ. ಕ್ಷೀರ, ಹಾಲು ಚಂದ್ರಶೇಖರನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ನೋಡಿ, ಹಾಲನ್ನ ನೋಡಿದ್ರೆ ಹೇಗೆ ನಮ್ಮ ಮನಸ್ಸು ತಿಳಿಯಾಗಿ ಸಂಪೂರ್ಣವಾಗಿ ಇರ್ತಕ್ಕಂಥ ಟೆನ್ಷನ್ ಎಲ್ಲ ದೂರ ಮಾಡ್ಕೊಳ್ತೀವೋ, ಚಂದ್ರನನ್ನ ನೋಡಿದ್ರೆ ಹೇಗೆ ನಮ್ಮಲ್ಲಿರ್ತಕ್ಕಂಥ ಟೆನ್ಷನ್ ಎಲ್ಲ ಆ ಒಂದು ಸಮಯಕ್ಕೆ ಕರೆಕ್ಟ್ ಆಗಿ ದೂರ ಆಗುತ್ತೋ, ನೆಮ್ಮದಿಯನ್ನ ಕಂಡುಕೊಳ್ತೀವೋ, ಅದೇ ರೀತಿ ಚಂದ್ರ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿ ಒಂದು ಚೂರು ಹಾಲು ಭಗವಂತನಿಗೆ ನೈವೇದ್ಯ ಮಾಡಿ ಸಂಜೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಸುಬ್ರಹ್ಮಣ್ಯನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದು. ಆದಷ್ಟು ಇವತ್ತಿನ ದಿವಸ ತಾವು ಯಾವ ಒಂದು ಕೆಲಸವನ್ನ ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ದೀರೋ, ಪ್ರಾರಂಭದ ಸಮಯದಲ್ಲಿ ಸುಬ್ಬ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ, ಸುಬ್ಬ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ ಎಂತಕ್ಕಂಥ ಮೂಲ ಮಂತ್ರವನ್ನ ಜಪ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದೇ ಆದ್ರೆ ಸಾಕಷ್ಟು ಇನ್ನಷ್ಟು ಹೆಚ್ಚಿನ ಫಲಾಫಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಾ. ಇವತ್ತಿನ ದಿವಸ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿದೆ. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗತ್ತೆ. ಭಾನುವಾರದಂದು ಇವತ್ತು ತಾವು ಮನೆಯಲ್ಲಿ ನೆಮ್ಮದಿಯಾಗಿರ್ಬೇಕು, ಸುಖ ಶಾಂತಿ ನೆಮ್ಮದಿ ಇರಬೇಕು, ಒಂದ್ 10 ನಿಮಿಷನಾದ್ರೂ ಒಂದ್ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದ್ರೂ ಕೂಡ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ಇವತ್ತು ತಾವು ಒಂದು 10 ನಿಮಿಷ ಭಗವಂತನನ್ನ ಪ್ರಾರ್ಥನೆ ಮಾಡಿ ಮಲಗಿದ್ದೇ ಆದ್ರೆ ನಿಮ್ಮ ಇವತ್ತಿನ ದಿವಸ ಯಾವ ಒಂದು ನಿದ್ರೆಯನ್ನ ತಾವು ಮಾಡ್ತಿರೋ, ಈ ಒಂದು ವಾರದ ಹಾದಿ ಕೂಡ ಆ ಒಂದು ನಿದ್ರೆ ನಿಮ್ಮನ್ನ ಕಾಪಾಡ್ಕೊಂಡು ಬರ್ತಕ್ಕಂಥದ್ದು. ಇದೇನಪ್ಪ ಗುರುಗಳು ನಿದ್ದೆ ಮಾಡೋ ವಿಚಾರವಾಗಿ ಹೇಳ್ತಾ ಇದ್ದಾರಲ್ಲ, ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸೋಮವಾರದಿಂದ ಶನಿವಾರದವರೆಗೂ ಕೂಡ ಬಹಳ ವಿಶೇಷವಾಗಿ, ಯಾಕೆಂದ್ರೆ ಈ ಕೋವಿಡ್ ಮುಗಿದ ಮೇಲಂತೂ ನಿಮ್ಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗೋಗಿದೆ. ಯಾಕೆ ಅಂದ್ರೆ ಬೇರೆ ಭಾನುವಾರದ ಕಾರ್ಯಕ್ರಮಗಳಲ್ಲಾದ್ರೂ ಎಲ್ಲಾನ ಆಚೆ ಹೋಗ್ಬೇಕು ಅಂದ್ರೆ ಹೋಗ್ಬೇಡಿ, ಹೋಗ್ ಬನ್ನಿ ಅಂತ ಹೇಳ್ತಾ ಇದ್ದೆ. ಆದ್ರೆ ಈ ಭಾನುವಾರದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾನುವಾರದ ಬಂದಿರತಕ್ಕಂಥ ಸಿಂಹ ರಾಶಿಯಲ್ಲಿರ್ತಕ್ಕಂಥ ಫಲಾಫಲಗಳು ಇವರಿಗೆ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ದೂರಭಾರ ಪ್ರಯಾಣ ಮಾಡಿ ಇವತ್ತು ನಾನು ಬೇಡ ಅನ್ನೋದಿಲ್ಲ, ಸಾಕಷ್ಟು ಹೆಚ್ಚಿನ ನೆಮ್ಮದಿಯನ್ನ ಕಂಡುಕೊಳ್ತೀರಾ. ವಿಶೇಷವಾಗಿರ್ತಕ್ಕಂಥದ್ದು. ಒಳ್ಳೆದಾಗ್ಲಿ, ಶುಭವಾಗ್ಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಬಹಳಷ್ಟು ಅಸಮಾಧಾನತೆಯನ್ನು ಉಂಟು ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಆದಷ್ಟು ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆವರೆಗೂ ಕೂಡ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಆ ಒಂದು ಸಮಯದಲ್ಲಿ ಯಾವ ಒಂದು ಕೆಲಸವನ್ನ ಮಾಡಬೇಕಾದ್ರೂ ಕೂಡ ಒಂದಷ್ಟು ತಡೆಯನ್ನ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಆ ಒಂದು ಕ್ಷಣ
ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದು ಆಗಲಿ ಆ ಒಂದು ಕ್ಷಣ ಬೇಡ. 12ರಿಂದ 2 ಗಂಟೆಯ ತನಕ ಆ ಮಧ್ಯ ಸಮಯ ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಫಲಾಫಲಗಳಿಲ್ಲ. ಅದನ್ನ ಬಿಟ್ಟು ಅದರ ಹೊರತಾಗಿ 12 ಗಂಟೆ ಹಿಂದೆ 2 ಗಂಟೆ ಆದ್ಮೇಲೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ, ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ವಿಶೇಷವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥ ದಿವಸ. ಇವತ್ತಿನ ದಿವಸ ತಾವು ಮೃತ್ಯುಂಜಯನನ್ನ ಪ್ರಾರ್ಥನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ತೀರಾ. ಇನ್ನ ಉಳಿದಿರ್ತಕ್ಕಂಥ 6 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೇನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಈಗಾಗಲೇ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಆಯ್ತು. ಮೊದಲು ಬಂದಿರತಕ್ಕಂಥ 6 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳು ಕೂಡ ಆಯ್ತು. ಇನ್ನು ಉಳಿದಿರತಕ್ಕಂಥ 6 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೇನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಉಳಿದಿರತಕ್ಕಂಥ 6 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲದಲ್ಲಿ ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ, ತುಲಾ ಲಗ್ನ. ತುಲಾ ರಾಶಿ, ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಹಾಕ್ತಕ್ಕಂಥ ಹೆಜ್ಜೆ ಬಹಳ ಜೋಪಾನ. ಇವತ್ತಿನ ದಿವಸ ನಿಮ್ಮ ಮನಸ್ಥಿತಿ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರ್ತಕ್ಕಂಥದ್ದಿರುತ್ತೆ. ಮನಸ್ಸಿಗೆ ಅಷ್ಟು ಸುಖಾಶಾಂತಿ, ನೆಮ್ಮದಿ ಇರೋದಿಲ್ಲ. ಬೆಳಗ್ಗೆ ಎದ್ದಾಗಿಂದ ಒಂದು 10 ನಿಮಿಷ ಮನೆಯಲ್ಲಿ ರೆಸ್ಟ್ ಮಾಡೋಣಪ್ಪ, ಒಂದು 10 ನಿಮಿಷ ಲೇಟ್ ಆಗಿ ಎದ್ದೇಳಣಪ್ಪ ಅಂದ್ರೆ ನಿದ್ದೆ ಬರತಕ್ಕಂಥ ಪರಿಸ್ಥಿತಿಗಳು. ಬೆಳಗ್ಗೆ ಬೇಗ ಎಚ್ಚರಾಗಿ ಕೂತ್ಕೊಂಡ್ಬಿಡ್ತೀರಾ. ಏನೋ ಯೋಚನೆ, ನಿಮ್ಗೆ ಏನೋ ಒಂದು ಟೆನ್ಷನ್ ಕಾಡತಕ್ಕಂಥದ್ದಿರುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕಿರಿಕಿರಿ ಆಗ್ತಕ್ಕಂಥದ್ದಿರುತ್ತೆ. ಈ ಎಲ್ಲಾ ತೊಂದರೆಗಳಿಂದ ದೂರ ಆಗ್ಬೇಕಂದ್ರೆ ಇವತ್ತಿನ ದಿವಸ ತಾವು ಭಾನುವಾರ ಮನೆಯಲ್ಲೇ ಇರ್ತೀರಾ. ಈಗಾಗಲೇ ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರವನ್ನ ತಾವು ತಪ್ಪದೇ ಮಾಡಲೇಬೇಕು. ಏನಕ್ಕಪ್ಪ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಆ ಒಂದು ತಂತ್ರಸಾರವನ್ನ ಮಾಡಿದ್ರೆ ಋಣಬಾಧೆ ಒಂದನ್ನೇ ಹರಿಸ್ಕೊಳ್ತಕ್ಕಂಥದ್ದಲ್ಲ, ಸಾಕಷ್ಟು ಸುಖಾಶಾಂತಿ, ನೆಮ್ಮದಿಯನ್ನ ಕೂಡ ಕಂಡುಕೊಳ್ತಕ್ಕಂಥದ್ದಿರುತ್ತೆ. ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಸಿದ್ಧಿಗಳನ್ನು ಕೂಡ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕೆಲಸಗಳಾಗ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ತಾವು ಆ ತಂತ್ರಸಾರವನ್ನ ಬಹಳ ಶ್ರದ್ಧಾಭಕ್ತಿಯಿಂದ ಮಾಡಿದ್ದೇ ಆದ್ರೆ ಇನ್ನಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಅದರ ಜೊತೆ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಒಂದು ವಿಳೆಯದೆಲೆಯ ಮೇಲೆ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ಒಂದು ವಿಳೆಯದೆಲೆಯ ಮೇಲೆ ಬರೆದು, ಇವತ್ತು ತಾವು ಮಾಡ್ತಕ್ಕಂಥ ಕೆಲಸ ಎಲ್ಲಾದ್ರೂ ದೂರಭಾರ ಹೋಗ್ಬೇಕು, ಪ್ರಯಾಣವನ್ನ ಮಾಡಬೇಕು ಅಂದ್ರೆ, ದೂರಭಾರ ಪ್ರಯಾಣ ಮಾಡ್ತಾ ಇದ್ದೀನಿ, ನಾನು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರದ ಮೇಲೆ ನಿಮ್ಮ ಉಂಗುರದ ಬೆರಳನ್ನ ಇಟ್ಟು ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ 48 ಬಾರಿ ಪಠನೆ ಮಾಡಿ. ಇದನ್ನ ಮಾಡಿ ಆ ಒಂದು ವಿಳೆಯದೆಲೆಯನ್ನ ಹಸಿರು ಗಿಡದ ಬುಡಕ್ಕೆ ಹಾಕ್ಬಿಡಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಇನ್ನಷ್ಟು ಸುಖಾಶಾಂತಿ, ನೆಮ್ಮದಿಯನ್ನ ಸಿದ್ಧಿಪಡಿಸ್ಕೊಳ್ತೀರಾ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತಿನ ದಿವಸ ತಮಗೆ ವಿಶೇಷವಾಗಿ ದುರ್ಗಾದೇವಿಯ ಸಂಪೂರ್ಣ ಅನುಗ್ರಹ ಇರೋದ್ರಿಂದ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಇಷ್ಟು ದಿವಸ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಶತ್ರುಗಳ ಕಾಟ, ಗುಪ್ತ ಶತ್ರುಗಳ ಕಾಟ ಇರತಕ್ಕಂಥದ್ದಿರುತ್ತೆ. ಆದ್ರೆ ಈ ಭಾನುವಾರದಂದು ಎಲ್ಲವನ್ನು ಕೂಡ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು. ಇಷ್ಟು ದಿವಸ ಪೆಂಡಿಂಗ್ ಇದ್ದಂತ ಕೆಲಸ ಕೂಡ ಈ ಭಾನುವಾರ ಅದನ್ನ ಕ್ಲಿಯರ್ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಸುಖ, ಶಾಂತಿ, ನೆಮ್ಮದಿಯಿಂದ ಇರ್ಲಿಕ್ಕೆ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರತಕ್ಕಂಥದ್ದಿದೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಆದಷ್ಟು ಕೂಡ ದೇವಿಯ ಪ್ರಾರ್ಥನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿ, ಧನುರ್ಲಗ್ನ. ಧನುರ್ರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗತ್ತೆ. ಆದ್ರೆ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ. ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದು ಒಂದಾದ್ರೆ ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗತ್ತೆ. ಆದ್ರೆ ತಮ್ಮ ಶ್ರಮ ಕಡಿಮೆ ಇರ್ತಕ್ಕಂಥದ್ದಿರುತ್ತೆ. ತಾವು ಬಹಳಷ್ಟು ಶ್ರಮ ವಹಿಸಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದಿರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಗೊಂದು ಸ್ವಲ್ಪ ಅಸಮಾಧಾನತೆ ಉಂಟಾಗ್ತಕ್ಕಂಥದ್ದಿರುತ್ತೆ. ಇವತ್ತು ಭಾನುವಾರ ಬಿಡಪ್ಪ, ಮಾಡ್ತಕ್ಕಂಥದ್ದೇನಿದೆ ನಾಳೆ ಮಾಡೋಣ, ನಾಳಿದ್ದು ಮಾಡೋಣ ಅಂತಕ್ಕಂಥ ಮನಸ್ಥಿತಿ ನಿಮಗೆ ಎದುರಾಗಿರ್ತಕ್ಕಂಥದ್ದು. ಆ ಮನಸ್ಥಿತಿಯನ್ನ ಬಿಟ್ಬಿಡಿ. ಭಾನುವಾರ 10 ನಿಮಿಷ ಮನೇಲಿ ರೆಸ್ಟ್ ಮಾಡ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ. ರೆಸ್ಟ್ ಮಾಡೋದಿದ್ದಿದ್ದೆ, ಕೆಲಸ ಮುಖ್ಯ, ಕಾರ್ಯ ಮುಖ್ಯ ಅಂತ ತಾವು ಮುನ್ನುಗ್ಗಿ ಇರ್ತಕ್ಕಂಥ ಬಾಕಿ ಉಳಿದಿರ್ತಕ್ಕಂಥ ಕೆಲಸವನ್ನ ತಾವು ಮುಂದುವರಿಸಿದ್ದೆ ಆದ್ರೆ
ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ವಿಶೇಷವಾಗಿ ಇವತ್ತಿನ ದಿವಸ ತಾವು ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡಿ, ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದತ್ತಾತ್ರೇಯರ ಮೂಲ ಮಂತ್ರ ಈ ಒಂದು ನಾಮ ಸಂಕೀರ್ತನೆಯನ್ನೇ ತಾವು 108 ಬಾರಿ ಜಪ ಮಾಡಿ. ತಾವು 108 ಬಾರಿ ಜಪ ಮಾಡಿದ್ದೇ ಆದ್ರೆ ಇವತ್ತಿನ ದಿವಸ ಯಾವ ಒಂದು ಕೆಲಸ ನಿಮ್ ಕೈಯಲ್ಲಿ ನಾನು ಈ ಕೆಲಸವನ್ನ ಮಾಡಕ್ಕಾಗಲ್ಲ, ನನ್ನ ಕೈಯಲ್ಲಿ ಶಕ್ತಿ ಇಲ್ಲ ಅಂತ ತಮ್ಮ ಮನಸ್ಸಿಗೆ ಬಂದ್ರು ಕೂಡ ನಿಮಗೇ ಗೊತ್ತಿಲ್ಲದೇನೆ ಅತೀತವಾಗಿರ್ತಕ್ಕಂಥ ಒಂದು ಶಕ್ತಿ ತಮಗೆ ಹೆಲ್ಪ್ ಮಾಡಿ ತಮಗೆ ಸಹಕರಿಸ್ತಕ್ಕಂಥದ್ದಾಗ್ಲಿ, ತಮ್ಮ ಬಲಭುಜದಂತೆ ನಿಂತು ಕೆಲಸ ಮಾಡ್ಕೊಡ್ತಕ್ಕಂಥದ್ದಾಗ್ಲಿ, ಇವೆಲ್ಲ ಅಚ್ಚರಿಯನ್ನ ಎದುರಾಗ್ತಕ್ಕಂಥ ದಿವಸ. ಆದಷ್ಟು ಗುರುಗಳನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ತೀರಾ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಹಾಕ್ತಕ್ಕಂಥ ಹೆಜ್ಜೆಗಳು ಜೋಪಾನ. ಇವತ್ತು ತಾವು ಎಷ್ಟು ಶ್ರದ್ಧಾಭಕ್ತಿಯಿಂದ ಇಲ್ಲ ನಾನು ಈ ಕೆಲಸವನ್ನ ಮಾಡಲೇಬೇಕು, ಈ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ, ತಮ್ಮ ಶ್ರಮ ಇದೆ, ಆದ್ರೆ ತಮ್ಮ ಸಹೋದ್ಯೋಗಿಗಳು ಅದಕ್ಕೆ ಅಷ್ಟಾಗಿ ಸ್ಪಂದಿಸ್ತಕ್ಕಂಥದ್ದಲ್ಲ. ಗುಪ್ತ ಶತ್ರುಗಳ ಅಟ್ಟಹಾಸ ನಿಮ್ಗಿರ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ತಾವೇನಾದ್ರೂ ತಂದೆ ತಾಯಿ ಹೇಳಿರ್ತಕ್ಕಂಥ ಮಾತನ್ನ ಮೀರಿ ಹೆಜ್ಜೆ ಹಾಕಿದ್ದೇ ಆದ್ರೆ ಸಾಕಷ್ಟು ನೋವನ್ನ ಉಂಟು ಮಾಡ್ಕೊಳ್ತಕ್ಕಂಥ ಕ್ಷಣಗಳಿರುತ್ತೆ. ಆದಷ್ಟು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ನಿಮ್ಮ ಹಿರಿಯರ ಹತ್ರ, ನಿಮ್ಮ ತಂದೆ ತಾಯಿ ಹತ್ರ ಕೂತು 10 ನಿಮಿಷನಾದ್ರೂ ಆ ಕೆಲಸದ ಬಗ್ಗೆ ವಿಮರ್ಶೆ ಮಾಡಿ. ಅವರು ಕೊಡ್ತಕ್ಕಂಥ ಗುಪ್ತ ಮಾರ್ಗದರ್ಶನಗಳು, ಆ ಒಂದು ಮಾರ್ಗದರ್ಶನಗಳನ್ನ ನೀವು ಕರೆಕ್ಟ್ ಆಗಿ ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ಆ ಒಂದು ಮಾರ್ಗದರ್ಶನ, ಆ ಒಂದು ಸೂಚಿಯನ್ನು ಏನ್ ಕೊಡ್ತಾರೆ ಅದರ ಮೇಲೆ ತಾವು ಹೆಜ್ಜೆ ಹಾಕಿದ್ದೇ ಆದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಆದ್ರೆ ಒಂದ್ ರೀತಿ ಹೇಳ್ಬೇಕಂದ್ರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿನ, ಈ ದಿನದ ರಾಶಿ ಭವಿಷ್ಯದಲ್ಲಿರ್ತಕ್ಕಂಥ ಫಲಾಫಲಗಳು ಹೇಳಬೇಕು ಅಂದ್ರೆ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು ಬೇಡ. ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದು ಬೇಡ. ಇವತ್ತಿನ ದಿವಸ ಭಾನುವಾರ ಈ ಕೆಲಸ ನಾನು ಮಾಡಬೇಕಾಗಿತ್ತು, ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾಜೆಕ್ಟ್ ಬರ್ತಾ ಇದೆ, ನಾನು ಅದಕ್ಕೆ ಸೈನ್ ಮಾಡಬೇಕು, ಇವತ್ತಿನ ದಿವಸ ಶುರು ಮಾಡಿದ್ರೆ ಒಳ್ಳೇದಾಗತ್ತಾ ಇಲ್ವಾ ಅಂತಕ್ಕಂಥ ಮನಸ್ಥಿತಿ ಈಗಾಗಲೇ ನಿಮ್ಮ ಮನಸ್ಸಲ್ಲಿ ಉಂಟಾಗಿದೆ. ಆ ಉಂಟಾಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಕಾಗದ ಪತ್ರಕ್ಕೆ ಸಹಿ ಹಾಕ್ತಕ್ಕಂಥದ್ದು ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಒಂದು ವೇಳೆ ತಾವು ಹಾಕ್ಲೇಬೇಕು, ಪರಿಸ್ಥಿತಿ ಇವತ್ತು ಹಾಕಿಲ್ಲ ಅಂದ್ರೆ ಅದು ಕೈ ಬಿಟ್ಟು ಹೋಗ್ಬಿಡುತ್ತೆ ಗುರುಗಳೇ ಅಂತಕ್ಕಂಥ ಪರಿಸ್ಥಿತಿ ಬಂದಾಗ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರ ಇದೆ. ತಂತ್ರಸಾರ ಏನಪ್ಪಾ? ಆ ತಂತ್ರಸಾರವನ್ನು ಹೇಳ್ತೀನಿ, ಬಹಳ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಯಾವ ಒಂದು ಕೆಲಸವನ್ನ ಮಾಡಬೇಕು ಅನ್ಕೊಂಡಿದ್ದೀರೋ ಆ ಒಂದು ಕೆಲಸದ ಬಗ್ಗೆ ಮನಸ್ಸಲ್ಲಿ ಬಹಳ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಹರಳಿ ವೃಕ್ಷದಲ್ಲಿರ್ತಕ್ಕಂಥ ಒಂದು ಎಲೆ, ಹರಳಿ ವೃಕ್ಷದ ಹತ್ರ ಇರ್ತಕ್ಕಂಥ ಒಂದು ಎಲೆಯನ್ನ ಕಿತ್ತುಕೊಳ್ತಕ್ಕಂಥದ್ದು ಬೇಡ, ಉದುರಿ ಆಗ ತಾನೇ ಕೆಳಗೆ ಬಿದ್ದಿರ್ತಕ್ಕಂಥ ಎಲೆಯನ್ನ ತಗೊಂಡು ಅದರಲ್ಲಿ ಶ್ರೀಗಂಧದಿಂದ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ಬರೀತಕ್ಕಂಥದ್ದು. ಆಗ ತಾನೇ ಉರುಳಿರ್ತಕ್ಕಂಥ ಅರಳಿ ವೃಕ್ಷದ ಎಲೆಯನ್ನ ತಗೊಂಡು ಅದನ್ನ ನೀಟಾಗಿ ಶುದ್ಧಿ ಮಾಡಿ ಅದರ ಮೇಲೆ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಅಪ್ಪಟ ಶ್ರೀಗಂಧದಲ್ಲಿ ಬರಿಬೇಕು. ಅದನ್ನ ಬರೆದು ಆ ಒಂದು ಎಲೆಯನ್ನ ತಮ್ಮ ಮುಂದೆ ಇಟ್ಕೊಂಡು ತಾವು ಮಾಡ್ತಕ್ಕಂಥ ಕೆಲಸ ಯಾವ ಒಂದು ಕಾಗದ ಪತ್ರಕ್ಕೆ ಸಹಿ ಆಗ್ತಾ ಇದ್ದೀನೋ ಅದರ ಬಗ್ಗೆ ಯೋಚನೆ ಮಾಡಿ ಬಹಳ ಶ್ರದ್ಧಾಭಕ್ತಿಯಿಂದ ಇವತ್ತಿನ ದಿವಸ ನಾನು ಈ ಕೆಲಸವನ್ನ ಮಾಡ್ತಾ ಇದ್ದೇನೆ, ನಾನು ಈ ಕಾಗದ ಪತ್ರಕ್ಕೆ ಸಹಿ ಆಗ್ತಾ ಇದ್ದೇನೆ, ಇವತ್ತಿನ ದಿವಸ ನನ್ನ ಗ್ರಹಗತಿಗಳ ಪ್ರಕಾರ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ, ಆದ್ರೂ ಕೂಡ ನನಗೆ ಅನಿವಾರ್ಯ ಇದೆ, ಭಗವಂತ ಇದಕ್ಕೆ ನಿನ್ನ ಕೃಪಾಶೀರ್ವಾದ ನನಗೆ ಬೇಕಪ್ಪ ಅಂತ ಹೇಳಿ ಬಹಳ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಆ ಅರಳಿ ಮರದ ವೃಕ್ಷದ ಎಲೆಯನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಆ ಅರಳಿ ಮರದ ವೃಕ್ಷದ ಬುಡದ ಹತ್ರ ಇಡ್ತಕ್ಕಂಥದ್ದು. ಬುಡದ ಹತ್ರ ಇಟ್ಟು ಒಂದು ಚೊಂಬು ನೀರನ್ನ ಆ ಅರಳಿ ವೃಕ್ಷದ ಮರದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಈ ಒಂದು ಸಣ್ಣ ಚುಟುಕು ತಂತ್ರಸಾರವನ್ನ ಮಾಡಿ ಆಮೇಲೆ ತಾವು ಮಾಡ್ತಕ್ಕಂಥ ಕೆಲಸವನ್ನು ಶುರು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಆದ್ರೆ ಅನಿವಾರ್ಯತೆ ಇದ್ರೆ ಮಾತ್ರ ಮುನ್ನುಗ್ಗಿ, ಇಲ್ಲ ಒಂದು ವೇಳೆ ಅವಕಾಶ ಇದೆ ಅಂದ್ರೆ ಇವತ್ತಿನ ದಿವಸ ಬೇಡ, ಮತ್ತೊಂದು ದಿವಸಕ್ಕೆ ಮುಂದೂಡೋದು ಬಹಳ ಉತ್ತಮಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ.
ಕುಂಭರಾಶಿ ಕುಂಭ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ತಾವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ತಮಗೆ ಮೃತ್ಯುಂಜಯನ ಸಂಪೂರ್ಣ ಅನುಗ್ರಹ ನಿಮ್ಗಿರುತ್ತೆ. ಕೇದಾರೇಶ್ವರದಲ್ಲಿರ್ತಕ್ಕಂಥ ಕೇದಾರ್ನಾಥ್ ಶಿವನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ಆದಷ್ಟು ಭಗವಂತನ ವಿಶೇಷವಾಗಿರ್ತಕ್ಕಂಥ ನಾಮ ಸಂಕೀರ್ತನೆ ಅನ್ನೋದಕ್ಕಿನ್ನ ಆ ಒಂದು ಸ್ತೋತ್ರ ಮಾಲವನ್ನ ತಮಗೆ ಏನಾದ್ರೂ ಬಂದ್ರೆ ಪಠನೆ ಮಾಡಿ, ಇಲ್ಲ ಅಂದ್ರೆ ಅದನ್ನ ಶ್ರವಣ ಮಾಡಿ, ಅಂದ್ರೆ ನಿಮ್ಮ ಕಿವಿಗಳಲ್ಲಿ ಕೇಳಿಸ್ಕೊಳ್ಳಿ. ಇದನ್ನ ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಆ ಒಂದು ನಾಮ ಸಂಕೀರ್ತನೆ ಯಾವ್ದಪ್ಪ? ಶಿವತಾಂಡವ ಸ್ತೋತ್ರ. ಶಿವತಾಂಡವ ಸ್ತೋತ್ರವನ್ನ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಇವತ್ತಿನ ದಿವಸ ತಾವು ಕೇಳ್ತಿರೋ ಆದಷ್ಟು ಅದನ್ನ ಬಾಯಲ್ಲಿ ಉಚ್ಚರಿಸಲಿಕ್ಕೆ ಪ್ರಯತ್ನ ಪಡಿ. ಈ ಒಂದು ತಂತ್ರಸಾರವನ್ನ, ಅಂದ್ರೆ ಇದು ತಂತ್ರಸಾರ ಅನ್ನೋದಕ್ಕಿನ್ನ ಒಂದಷ್ಟು ನಾಮ ಸಂಕೀರ್ತನೆಗಳು ಇದಕ್ಕೆ ಅಂತ ಇದೆ. ಆ ಒಂದು ನಾಮ ಸಂಕೀರ್ತನೆಗಳನ್ನ ಕೇಳಿದ್ರೆ ತಂತ್ರಸಾರ ಮಾಡ್ತಕ್ಕಂಥದ್ರಿಂದ ಆ ಒಂದು ಹಾಡುಗಳಾಗ್ಲಿ ಭಗವಂತನ ಕೀರ್ತನೆಗಳಾಗ್ಲಿ ಕೇಳೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಯಾಕೆ ಅಂದ್ರೆ ನಾನು ಹಳೆ ಸುಮಾರು ಒಂದು ಮನೋಗತ ಶುರುವಾದಾಗಿಂದ ಎಲ್ಲೋ ಒಂದ್ಸತಿನೋ ಎರಡು ಸತಿನೋ ಈ ಒಂದು ಮಾತನ್ನ ಹೇಳಿರ್ಬೋದು, ಕನಕದಾರ ಸ್ತೋತ್ರವನ್ನ ಕೇಳಿ ಅಂತ. ಏನಕ್ಕಪ್ಪ ನಾನು ಈ ಮಾತಾಡ್ತೀನಿ ಅಂದ್ರೆ, ಯಾರು ಪ್ರತಿನಿತ್ಯ ಕನಕದಾರ ಸ್ತೋತ್ರವನ್ನ ತಮ್ಮ ಮನೆಯಲ್ಲಿ ಕೇಳ್ತಾರೋ, ತಮ್ಮ ಮನೆಯಲ್ಲಿ ಆ ಒಂದು ಕನಕದಾರ ಸ್ತೋತ್ರ ಪಾರಾಯಣ ಆಗುತ್ತೋ, ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದು. ಇದೇನಿದು ಕನಕದಾರ ಸ್ತೋತ್ರ ಕೇಳಿದ್ರೆ ಲಕ್ಷ್ಮೀ ದೇವಿ ಅನುಗ್ರಹ ನಮ್ಗೆ ಸಿಗುತ್ತೆ ಅಂತ ನೀವು ಇವಾಗ್ಲೇ ಮನಸ್ಸಿಗೆ ಅನ್ಕೊಂಡಿರ್ಬೋದು. ಶ್ರೀಮತ್ ಶಂಕರಾಚಾರ್ಯರು ಹೀಗೆ ಭಿಕ್ಷಾಟನೆಗೆ ಹೊರಟಾಗ ಒಂದು ಭಿಕ್ಷುಕಿ, ಅಂದ್ರೆ ಆಕೆಯ ಮನೆಯಲ್ಲಿ ಏನೂ ಕೂಡ ಇರಲ್ಲ, ಒಬ್ಬ ಬಡ ವೃದ್ಧೆ ಆ ತಾಯಿ ಹತ್ರ ಹೋಗಿ ಭಗವಂತ ಭವತಿ ಭಿಕ್ಷಾಂದೇಹಿ ಮಾತಾ ಅಂತ ಬೇಡದಾಗ ತಾಯಿ ಹತ್ರ ಏನು ಕೂಡ ಇರೋದಿಲ್ಲ, ಒಂದು ಚುಟುಕು ಧಾನ್ಯವೂ ಕೂಡ ಇರೋದಿಲ್ಲ. ಆಗ ಆ ತಾಯಿ ಹತ್ರ ಒಂದೇ ಒಂದು ನಲ್ಲಿಕಾಯಿ ಭಗವಂತನ ಹತ್ರ ಇಟ್ಟಿರ್ತಾಳೆ. ಆಗ ಆ ನಲ್ಲಿಕಾಯಿನ ತಗೊಂಡ್ಬಂದು ಶಂಕರಾಚಾರ್ಯರ ಕೈಗೆ ಕೊಟ್ಟು, ಭಗವಂತ ನನ್ನ ಹತ್ರ ಇರ್ತಕ್ಕಂಥದ್ದೇ ಇದೊಂದು ನಲ್ಲಿಕಾಯಿ, ಇದನ್ನ ಬಿಟ್ಟರೆ ನನಗೇನು ಇಲ್ಲ, ನನ್ನ ಊಟಕ್ಕೂ ಕೂಡ ಗತಿ ಇಲ್ಲ, ನಾನಿಷ್ಟನ್ನ ಮಾತ್ರ ನಿನಗೆ ಭಿಕ್ಷೆಯನ್ನು ನೀಡಬಲ್ಲೆ, ನನ್ನ ಹತ್ರ ಇರ್ತಕ್ಕಂಥ ಶಕ್ತಿನೇ ಇಷ್ಟು ಅಂತ ಕೇಳಿದಾಗ ಆಗ ಶಂಕರಾಚಾರ್ಯರು ಲಕ್ಷ್ಮೀ ದೇವಿಯನ್ನ ಹೊಲಿಸ್ಕೊಳ್ಳಿಕ್ಕೋಸ್ಕರ ಕನಕದಾರ ಸ್ತೋತ್ರವನ್ನ ಹೇಳ್ತಾರೆ. ಆಗ ಆಕೆಯ ಮನೆ ಮುಂದೆ ನಲ್ಲಿಕಾಯಿ, ಬಂಗಾರದ ನಲ್ಲಿಕಾಯಿಯ ಸುರಿಮಳೆನೆ ಹಾಕ್ತಕ್ಕಂಥದ್ದಿದೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ ಅನ್ನೋದಕ್ಕಿನ್ನ ಸ್ತೋತ್ರಮಾಲ, ಆ ಒಂದು ಸ್ತೋತ್ರಮಾಲ ತಾವು ತಮ್ಮ ಮನೆಯಲ್ಲಿ ಪ್ರತಿನಿತ್ಯ ಹಾಕಿದ್ದೇ ಆದ್ರೆ, ಕೇಳಿದ್ದೇ ಆದ್ರೆ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದಿರುತ್ತೆ. ಲಕ್ಷ್ಮೀ ದೇವಿ ಸ್ಥಿರವಾಗಿ ನಿಮ್ಮ ಮನೆ, ನಿಮ್ಮ ವಾಸ್ತುಗೃಹದಲ್ಲಿ ನಿಲ್ತಕ್ಕಂಥದ್ದಿರುತ್ತೆ. ಈ ಕೆಲಸವನ್ನ ತಾವು ಮಾಡಿ ಪ್ರತಿಯೊಬ್ರು ಕೂಡ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಫೋನ್ ಮಾಡಿ ತಿಳಿಸ್ತೀರಾ, ಇಲ್ಲ ಇದರಿಂದ ಸಾಕಷ್ಟು ಚೇಂಜಸ್ ಆಗಿದೆ ಅಂತ. ಅದೇ ರೀತಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ನಿಮಗಿರ್ತಕ್ಕಂಥ ದೋಷಗಳನ್ನ ದೂರ ಮಾಡ್ಕೊಳ್ಬೇಕಂದ್ರೆ ಶಿವತಾಂಡವ ಸ್ತೋತ್ರವನ್ನ ಕೇಳಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಇನ್ನು ರಾಶಿಯಲ್ಲಿ ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರತಕ್ಕಂಥ ದಿವಸ ಅಲ್ಲ. ಹಾಕ್ತಕ್ಕಂಥ ಹೆಜ್ಜೆಗಳಲ್ಲಿ ಎಡುತ್ತಕ್ಕಂಥದ್ದಿರುತ್ತೆ. ಆದ್ರೆ ಇವತ್ತಿನ ದಿವಸ ತಾವು ಯಾವ ಒಂದು ಕೆಲಸವನ್ನ ಮಾಡಬೇಕು ಅನ್ಕೊಂಡಿದ್ದೀರೋ ಆ ಕೆಲಸ ತಮ್ಮ ಕೈಯಲ್ಲಿ ಎಷ್ಟರ ಮಟ್ಟಿಗೆ ಅಷ್ಟಕ್ಕೆ ತಾವು ಪ್ರಯತ್ನ ಪಟ್ಟರೂ ಕೂಡ ನಿಮಗಿಂತ ಒಂದು ಪಟ್ಟು ಹೆಚ್ಚು ಪ್ರಯತ್ನ ನಿಮ್ಮ ಸಹೋದ್ಯೋಗಿಗಳ ಕಡೆಯಿಂದ ಬಂದು ಆ ಕೆಲಸವನ್ನು ನೆರವೇರಿಸಿಕೊಳ್ತಕ್ಕಂಥ ದಿವ್ಯ ದಿನ ಇವತ್ತು ನಿಮ್ಮದಾಗಿರ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಕ್ಕಂಥದ್ದೇನಪ್ಪಾ ಅಂದ್ರೆ, ಮೀನರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಆದಷ್ಟು ತಮ್ಮ ಸಹೋದ್ಯೋಗಿಗಳ ಜೊತೆ ಯಾವುದೇ ರೀತಿ ಜಗಳ ಕದನಗಳನ್ನ ಮಾಡ್ಕೊಳ್ದಿರಾ ಸುಖ ಶಾಂತಿ ನೆಮ್ಮದಿಯಿಂದ ಅವರ ಹತ್ರ ಸಮಾಧಾನ ರೀತಿಯಿಂದ ವರ್ತನೆ ಮಾಡಿದ್ರೆ ಅವರಿಂದ ಇನ್ನಷ್ಟು ಹೆಚ್ಚು ಕೆಲಸಗಳನ್ನ ತಾವು ಸ್ವೀಕಾರ ಮಾಡಬಹುದು. ತಾವು ಮಾಡ್ತಕ್ಕಂಥ ಕೆಲಸ ತಮಗೆ ಕಷ್ಟ ಆದ್ರೂ ಕೂಡ ಅವರ ಹೆಲ್ಪ್ ತಗೊಂಡು ಇನ್ನಷ್ಟು ಹೆಚ್ಚು ಅದನ್ನ ಮುಂದೆ ತಗೊಂಡು ಹೋಗ್ತಕ್ಕಂಥದ್ದಿದೆ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಿದೆ. ಇವತ್ತು ಆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ನನಗೂ ಬರಬೇಕು ಅಂದ್ರೆ ತಾವು ಇವತ್ತಿನ ದಿವಸ ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿ 9 ಕೆಂಪು ಹೂವನ್ನು ದುರ್ಗಾದೇವಿಗೆ ನೀಡಿ ಪ್ರಾರ್ಥನೆ ಮಾಡಿದ್ದೇ ಆದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಈಗಾಗಲೇ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನ ತಿಳ್ಕೊಂಡಿದ್ದಾಯ್ತು, 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನ ಕೂಡ ತಿಳ್ಕೊಂಡಿದ್ದಾಯ್ತು. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ಲಿ. ಹೇಳಿರ್ತಕ್ಕಂಥ ತಂತ್ರಸಾರಗಳನ್ನ ಮಾಡಿ ಕನಕದಾರ ಸ್ತೋತ್ರವನ್ನ ಪ್ರತಿಯೊಬ್ರು ಕೂಡ ತಮ್ಮ ಮನೆಯಲ್ಲಿ ಕೇಳಿ, ತಮ್ಮ ಮನೆಯಲ್ಲಿ ಪ್ರತಿನಿತ್ಯ ಅದನ್ನ ಹಾಕಿ
ಶಿವತಾಂಡವ ಸ್ತೋತ್ರವನ್ನು ಕೂಡ ಕೇಳಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಾ. ಹೀಗೆ ಬರ್ತಕ್ಕಂಥ ಪ್ರತಿ ಭಾನುವಾರದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರತಕ್ಕಂಥ ಸ್ತೋತ್ರಮಾಲ, ಅದರ ಬಗ್ಗೆ ಇರತಕ್ಕಂಥ ವಿಶೇಷತೆಗಳು, ಅದು ಹೇಗೆ ಉಟ್ಕೊಳ್ತು ಪ್ರತಿಯೊಂದನ್ನು ಕೂಡ ಮುಂದೆ ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. नमस्तेस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः. ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮ
ಬಿಲ್ವಾರ್ಚನೆ, ಬಿಲ್ವವೃಕ್ಷದ ವಿಶೇಷವಾಗಿರ್ತಕ್ಕಂತಹ ಲಿಂಗಧಾರಣೆ, ಜೊತೆಗೆ ಬಿಲ್ವವೃಕ್ಷಕ್ಕೆ ಒಂದು ದೀಕ್ಷೆಯನ್ನು ಕೊಡ್ತಕ್ಕಂತಹದ್ದು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಒಂದೊಂದು ಅನುಷ್ಠಾನಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಚ್ಚುವ ಭಸ್ಮ, ಶಿವನಿಗೆ ಅರ್ಪಣೆ ಮಾಡತಕ್ಕಂತಹ ಬಿಲ್ವಪತ್ರೆ, ಜೊತೆಗೆ ತುಂಬೆ ಹೂವು, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವವೃಕ್ಷದ ಒಂದು ಬಿಲ್ವಪತ್ರೆ ಅಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅಂತಹ ಒಂದು ಪಾವಿತ್ರತೆ ಇರತಕ್ಕಂತಹ ಬಿಲ್ವವೃಕ್ಷಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತಹ ದೀಕ್ಷೆಯನ್ನು ಕೊಟ್ಟು ಇಲ್ಲಿಂದ ಹಾಕುವಂತಹ ಆ ವೃಕ್ಷದಲ್ಲಿ ಬಿಡತಕ್ಕಂತಹ ಪ್ರತಿಯೊಂದು ಬಿಲ್ವಪತ್ರೆಯೂ ಸಹಿತ ಶಿವನಿಗೆ ಅರ್ಪಣೆ ಮಾಡುವಂತಹ ವಿಶೇಷವಾದಂತಹ ಕಾಯಕ. ಈ ಕಾಯಕವನ್ನು ಇವತ್ತಿನ ಈ ಗ್ರಾಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ನನ್ನ ಆತ್ಮೀಯರು ಹಾಗೂ ವಾಸ್ತುವಿನಲ್ಲಿ ತನ್ನದೇ ಆದಂತಹ ಒಂದಷ್ಟು ಚಾಪುವನ್ನು ಮೂಡಿಸಿ ಸಾಕಷ್ಟು ಜನ ವಾಸ್ತುಗಳಲ್ಲಿ ವಾಸ್ತುವಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡುವಂತಹ ನಿಟ್ಟಿನಲ್ಲಿ ವಾಸ್ತು ಎಂಬತಕ್ಕಂತಹದ್ದನ್ನು ಯಾರಿಗೂ ಭಯವಿಲ್ದಿರ ಚಿಕ್ಕದಾಗಿ ಚೊಕ್ಕಟವಾಗಿ ಪ್ರತಿಯೊಬ್ಬರು ತಿಳಿಬೇಕಾಗಿರ್ತಕ್ಕಂತಹ ವಾಸ್ತುವಿನ ಒಂದಷ್ಟು ಧರ್ಮ ಸೂಕ್ಷ್ಮಗಳನ್ನು ತಿಳಿಸುವಂತಹ ನಿಟ್ಟಿನಲ್ಲಿ ನನ್ನ ಆತ್ಮೀಯರಾದಂತಹ ಆರಾಧ್ಯರವರು ನಿರಂತರವಾದಂತಹ ಕಾಯಕವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಅವರ ಸ್ವಗ್ರಾಮದಲ್ಲಿ ವಿಶೇಷವಾಗಿ ಬಿಲ್ವವೃಕ್ಷಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನವನ್ನು ಮಾಡಿಸಿ ಶಿವಾರಾಧನೆಯನ್ನು ಮಾಡಿ ಈ ಗ್ರಾಮದ ಗ್ರಾಮಸ್ಥರನ್ನೆಲ್ಲರೂ ಸಹಿತ ಒಂದು ಕಡೆ ತರಿಸಿ ಒಂದು ಊರಿನಲ್ಲಿ ಒಂದು ಹಬ್ಬದ ವಾತಾವರಣವನ್ನೇ ನಿರ್ಮಾಣ ಮಾಡಿದ್ದಾರೆ. ಏನೇ ಆದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮೋ ರಕ್ಷಿತ ರಕ್ಷಿತಃ, ಧರ್ಮ ಸಂರಕ್ಷಣೆ, ಧರ್ಮದ ವಿಶೇಷತೆ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಮಹಾಪೂರ್ಣಾವತಿಗೆ ಸಜ್ಜಾಗಿದೆ. ಮಹಾಪೂರ್ಣಾವತಿಗೂ ಮುನ್ನ ಗಣಪನ ಆರಾಧನೆ ಆಯಿತು, ಆದಿತ್ಯಾದಿ ನವಗ್ರಹ ಆರಾಧನೆ ಆಯಿತು, ಸಾಂಬ ಸದಾಶಿವನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಆಗಿದೆ. ಇನ್ನು ನೀವೆಲ್ಲರೂ ಸಹಿತ ಕಾತುರದಿಂದ ಕಾಯ್ತಿರ್ತಕ್ಕಂಥ ಬಿಲ್ವವೃಕ್ಷ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆ ಶಿವನ ಪಾದದಲ್ಲಿ ಇಟ್ಟರೆ 7 ಜನ್ಮಗಳಲ್ಲಿ ಮಾಡತಕ್ಕಂತಹ ಪಾಪಕರ್ಮಗಳು ದೂರ ಅಂತ ಹೇಳ್ತಾರೆ. ಅಂದ್ರೆ ಆ ಬಿಲ್ವಪತ್ರೆಗೆ ಅಂಥ ಒಂದು ಶಕ್ತಿ ಇದೆ. ಇದು ಪತ್ರೆ ಬರೀ ಶಿವನಿಗೆ ಮಾತ್ರವಲ್ಲ, ಗರ್ಭವನ್ನೇ ಧರಿಸ್ತಿರತಕ್ಕಂತಹ, ಗರ್ಭದಲ್ಲೇ ಸಾಕಷ್ಟು ದೋಷಗಳಿರ್ತಕ್ಕಂತಹ ಒಂದು ಸ್ತ್ರೀಗೂ ಸಹಿತ ಔಷಧೋಪಚಾರದಲ್ಲಿ ಈ ಒಂದು ಬಿಲ್ವಪತ್ರೆ ಸಾಕಷ್ಟು ವಿಶೇಷತೆ ಅಂತ ಹೇಳ್ತಾರೆ. ಹಾಗಾಗಿ ಶಿವನ ನಿರ್ಮಾಲ್ಯ ಆ ಬಿಲ್ವಪತ್ರೆಯನ್ನ ಗರ್ಭ ಧರಿಸದಿರತಕ್ಕಂಥ ಸ್ತ್ರೀಯರಿಗೆ ಔಷಧಿ ರೂಪದಲ್ಲಿ ಕೊಡುವಂತಹದ್ದು ಸಹಿತ ನಮ್ಮಲ್ಲಿ ಆಯುರ್ವೇದಿಕಲ್ಲಿ ಒಂದಷ್ಟು ಪದ್ಧತಿಗಳಿದೆ. ಅಂದ್ರೆ ಒಂದು ಬಿಲ್ವವೃಕ್ಷ ಶಿವನಿಗೆ ಎಷ್ಟು ಪ್ರೀತಿಯೋ ಹಾಗೆ ಗರ್ಭ ಧರಿಸದಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಔಷಧಿ ರೂಪದಲ್ಲಿ ಕೊಡುವಂತಹ ಒಂದು ದಿವ್ಯ ಔಷಧಿ ಅಥವಾ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಔಷಧಿ ಅಂದ್ರೂ ಅದು ತಪ್ಪಾಗುವುದಿಲ್ಲ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತ್ರಿಶಾಖೈಃ ಬಿಲ್ವಪತ್ರೈಶ್ಚ अच्छिद्रैः कोमलैः शुभैः तव पूजां करिष्यामि एकबिल्वं शिवार्पणम् कोटिकन्या महादानं तिलपर्वतकोटयः काञ्चनं शैलदानेन एकबिल्वं शिवार्पणम् काशीक्षेत्रनिवासं च कालभैरवदर्शनम् प्रयागे माधवं दृष्ट्वा एकबिल्वं शिवार्पणम् इंदुवारे व्रतं स्थित्वा निराहारो महेश्वर नक्तं हौष्यामि देवेश एकबिल्वं शिवार्पणम्. ವಿಶೇಷವಾಗಿರ್ತಕ್ಕಂಥ ವೃಕ್ಷದ ಅನುಷ್ಠಾನ. ವೃಕ್ಷಗಳಿಗೂ ಜೀವ ಇದೆ, ವೃಕ್ಷಗಳು ಮಾತಾಡುತ್ತೆ, ನಮ್ಮ ಕಷ್ಟವನ್ನು ಆಲಿಸುತ್ತೆ. ನಾವು ಹೇಳುವಂತಹ ನಮ್ಮ ಸಮಸ್ಯೆಗಳಿಗೆ ಪ್ರತಿಯಾಗಿ ಆ ಕಷ್ಟ ಪರಿಹಾರಕ್ಕಾಗಿ ನಿಂತಿರ್ತಕ್ಕಂತಹ ದೈವ ವೃಕ್ಷಗಳು ಸಾಕಷ್ಟು ಇದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಒಂದು ಅಶ್ವತ್ಥ ವೃಕ್ಷದಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ಅಶ್ವತ್ಥ ವೃಕ್ಷದಲ್ಲಿ ಅಂತಹ ಶಕ್ತಿ ಇದ್ದಾಗ ಬಿಲ್ವ ವೃಕ್ಷ ಅದನ್ನು ಮೀರಿರ್ತಕ್ಕಂಥದ್ದಾಗಿದೆ. ಅಶ್ವತ್ಥ ಬೃಹತ್ ಮಟ್ಟದ ವೃಕ್ಷ, ಬಿಲ್ವ ವೃಕ್ಷ ಶಿವನಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು. ಶಿವನ ಅರ್ಧಾಂಗಿಗೂ ಸಹಿತ ಅಂದ್ರೆ ಗಿರಿಜೆಗೂ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಬಿಲ್ವ ವೃಕ್ಷ. ಇಂತಹ ವೃಕ್ಷ ಒಂದು ದತ್ತ ವೃಕ್ಷ ಅಂದ್ರೆ ದತ್ತಾತ್ರೇಯರಿಗೆ ಸಹಿತ ಔದುಂಬರ ವೃಕ್ಷ, ದತ್ತಾತ್ರೇಯರಿಗೆ ಔದುಂಬರ ವೃಕ್ಷ, ಮಹಾವಿಷ್ಣುವಿಗೆ ವಿಶೇಷವಾಗಿರ್ತಕ್ಕಂತಹ ಅಶ್ವತ್ಥ ವೃಕ್ಷ, ಹಾಗೆ ಶಿವನಿಗೆ ಬಿಲ್ವ ವೃಕ್ಷ, ಹರಿಹರ ಬ್ರಹ್ಮಾದಿಗಳು ಸಹಿತ ವಾಸ ಮಾಡತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ವೃಕ್ಷಗಳಿದೆ. ಇದು ದೈವ ವೃಕ್ಷ, ದೇವರ ವೃಕ್ಷ, ದೇವರ ಸಾನ್ನಿಧ್ಯಕ್ಕೆ ಮೀಸಲಾಗಿರ್ತಕ್ಕಂಥ ವೃಕ್ಷ. ಇದರೊಳಗಿರ್ತಕ್ಕಂತಹ ಒಂದೊಂದು ಪತ್ರೆಗಳು ಸಹಿತ ಶಿವನ ಪಾದವನ್ನು ಸೇರಿದಾಗ ಈ ವೃಕ್ಷಕ್ಕೂ ಧನ್ಯ. ಈ ಹೂವನ್ನ ಅಥವಾ ಈ ಒಂದು ಪತ್ರೆಯನ್ನ ಕಿತ್ತು ಭಗವಂತನ ಪಾದಕ್ಕೆ ನಾವು ಅರ್ಪಣೆ ಮಾಡಿದಾಗ ನಮ್ಮ ನಿಮ್ಮೆಲ್ಲರ ಜೀವನವೇ ಪಾವನ.
ಅಂತಹ ವಿಶೇಷವಾಗಿರ್ತಕ್ಕಂತಹ ದೈವ ವೃಕ್ಷ ಬಿಲ್ವ ವೃಕ್ಷದ ಈ ಇವತ್ತಿನ ವಿಶೇಷವಾಗಿರ್ತಕ್ಕಂತಹ ದೀಕ್ಷಾ ಮಹೋತ್ಸವ. ಈ ಮಹೋತ್ಸವ ನನ್ನ ಆತ್ಮೀಯರಾದಂತಹ ಆರಾಧ್ಯರವರು ಮತ್ತು ಅವರ ಕುಟುಂಬ ಪರಿವಾರ ಬಹಳ ಅಚ್ಚುಕಟ್ಟಾಗಿ ಈ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲರೂ ಸಹಿತ ಒಗ್ಗೂಡಿಸಿಕೊಂಡು ನಡೆಸಿರ್ತಕ್ಕಂತಹ ಇವತ್ತಿನ ಈ ಶಿವಾರಾಧನೆ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಶುಭವಾಗಲಿ. ಓಂ ನಮೋ ಭಗವತೆ ರುದ್ರಾಯ. ಓಂ ನಮಸ್ತೆ ರುದ್ರಮನ್ಯವಭುತೋತ ಇಷವೇ ನಮಃ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುದತೆ ನಮಃ. ಯಾತ ಇಷು ಶಿವತಮಾ ಶಿವಂ ಬಭೂವತೆ ಧನುಃ. ಶಿವಾಚರಂ ಯಾಯಾದವತಯಾನೋ ರುದ್ರಮೃಡಯ. ಯಾತೆ ರುದ್ರ ಶಿವಾ ತನೋರಘೋರಾ ಪಾಪಕಾಶಿನಿ. ಪ್ರಯಾನಸ್ತನುಭಾಷಂತಮಯಾ ಗಿರಿಶಂತಾಭಿಜಾಗಸೀಃ. ಯಾಮಿಷುಂ ಗಿರಿಶಂತಹಸ್ತೆ ಬಿಭರ್ಷಸ್ತವೆ. ಶಿವಾಂಗಿರಿತ್ರತಾಂ ಕುರು ಮಾಹಿ ಪುಂಸೀಃ ಪುರುಷಂ ಜಗತೋ. ಶಿವೇನ ವಚಸಾ ತ್ವಾ ಗಿರಿಶಾಚ್ಛಾ ವದಾಮಸಿ. ಯಥಾ ನಃ ಸರ್ವಮಿಜ್ಜಗದಯಕ್ಷ್ಮಗುಂ ಸುಮನಾ ಅಸತೋ. ಅಧ್ಯವೋಚದಧಿಭಕ್ತ ಪ್ರಥಮೋ ದೈವ್ಯೋಭಿಷಕೋ. ಅಹೀಗುಶ್ಚ ಸರ್ವಾಂಜಂ ಭಜನ್ ಸರ್ವಾಶ್ಚ ಯಾದುಧಾನ್ಯಃ. असौ यस्ताम्रो अरुण उत बभ्रुः सुमङ्गलः ये देवान् रुद्राभियो
ಬಿಲ್ವ ವೃಕ್ಷಕ್ಕೆ ಲಿಂಗಧಾರಣ ಅನುಷ್ಠಾನ. ಬಿಲ್ವ ವೃಕ್ಷವೇ ಬಹಳ ವಿಶೇಷ. ಅಂತಹದ್ರಲ್ಲಿ ಅಲ್ಲಿ ಒಂದು ಲಿಂಗ ಸಾನ್ನಿಧ್ಯ ಇದೆ, ಆ ಶಿವಲಿಂಗನ ಸಾನ್ನಿಧ್ಯ ಅಲ್ಲಿದೆ ಅಂದಾಗ ಅದಕ್ಕೆ ಮತ್ತಷ್ಟು ಶಕ್ತಿಯೇ ಸರಿ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮದ ಒಂದಷ್ಟು ವಿಶೇಷತೆ ಬಹಳ ಇರ್ತಕ್ಕಂಥದ್ದು. ಒಬ್ಬ ಭಾರತೀಯದ ನಾರಿ, ಭಾರತದ ಒಬ್ಬ ನಾರಿ ಬೆಳಗ್ಗೆದ್ದು ತನ್ನ ನಿತ್ಯ ಕರ್ಮಾನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಮಾಡಿ ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಲಕ್ಷಣವಾಗಿ ಒಂದು ಶಿವಾರಾಧನೆ, ಶಿವದೇವನ ಪ್ರಾರ್ಥನೆ ಜೊತೆಗೆ ಮಾಡಿರ್ತಕ್ಕಂಥ ಅಥವಾ ಕಾಸಿರ್ತಕ್ಕಂಥ ಒಂದಷ್ಟು ಗೋಕ್ಷೀರ ಹಸುವಿನ ಹಾಲನ್ನು ಭಗವಂತನಿಗೆ ನೈವೇದ್ಯ ಮಾಡಿ 4 ಜನಕ್ಕೆ ಕೊಟ್ಟು ತೃಪ್ತಲಾದಲು ಅಂದರೆ ಅವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅಂತ ಇದೆ. ಅಂದರೆ ಒಂದು ಹೆಣ್ಣು ಮನೆಯಲ್ಲಿ ನಿತ್ಯ ಕರ್ಮಾನುಷ್ಠಾನಗಳನ್ನು ಮೊದಲು ಸಂಸ್ಕೃತಿ ಸಂಪ್ರದಾಯ ಪ್ರತಿಯೊಂದರ ಒಂದು ಅರ್ಥಗರ್ಭಿತವಾದಂತಹ ಮನೆಯ ಸುಂದರವಾದಂತಹ ಒಂದು ನಡೆಗೆ ಮೂಲ ಕಾರಣ ಒಂದು ಹೆಣ್ಣು. ಅಂತಹ ಒಂದು ಹೆಣ್ಣು ಪ್ರತಿನಿತ್ಯದ ಕಾಯಕದಲ್ಲೂ ತನ್ನ ಜವಾಬ್ದಾರಿತವಾದಂಥ ಕಾಯಕವನ್ನು ಮಾಡಿ ತನ್ನ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಸಂಸ್ಕಾರದ ಪಾಠವನ್ನು ಅರಿತು ಆ ಸಂಸ್ಕಾರದ ಪಾಠ ಪ್ರವಚನವನ್ನು ಮಾಡಿದ್ದೇ ಆದರೆ ಆ ಕುಟುಂಬ ಯಾವತ್ತಿಗೂ ವಿಶೇಷವಾಗಿರುತ್ತೆ. ಅಂತಹ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಒಂದು ಕುಟುಂಬ ಸಂಪೂರ್ಣವಾಗಿ ಶಿವಾರಾಧನೆ, ಶಿವನ ದೇವತಾ ಅರ್ಚನೆ ಜೊತೆಗೆ ಭಗವಂತನಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂಥ ಬಿಲ್ವಾರ್ಚನೆ, ಆ ಬಿಲ್ವ ಪತ್ರೆಗೆ ಒಂದು ವಿಶೇಷವಾದಂಥ ಒಂದು ಸ್ಥಾನಮಾನ, ಒಂದು ವೃಕ್ಷವನ್ನು ಹಾಕಿ ವೃಕ್ಷ ಸಂರಕ್ಷಣೆಯನ್ನು ಮಾಡಿ ವೃಕ್ಷದಿಂದ ಒಂದಷ್ಟು ಪ್ರಬುದ್ಧಮಾನಕ್ಕೆ ಬಂದ ನಂತರ ಆ ವೃಕ್ಷದಲ್ಲಿ ಒಂದು ಫಲ ಬಿಟ್ಟಾದ ನಂತರ ಆಗ ಅದಕ್ಕೆ ದೀಕ್ಷೆಯನ್ನು ಕೊಡುವಂತಹ ಕಾಯಕ ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ. ಈ ಸೃಷ್ಟಿನಲ್ಲಿ ಪ್ರತಿಯೊಂದು ಅಣುರೇಣ ತೃಣಕಾಷ್ಟವೂ ಭಗವಂತನ ಅಧೀನವೇ. ಭಗವಂತನ ಸೃಷ್ಟಿಯೇ. ಸೃಷ್ಟಿಕರ್ತ ಬ್ರಹ್ಮ ತಾನು ಏನೆಲ್ಲ ಸೃಷ್ಟಿಸಿದ್ದಾನೆ, ಜೊತೆಗೆ ಶಿವನ ಸಾನ್ನಿಧ್ಯದಲ್ಲಿ ಏನೆಲ್ಲ ವಿಶೇಷತೆ ಇದೆ, ಹಚ್ಚುವ ಭಸ್ಮದಿಂದ ಹಿಡಿದು ಭಸ್ಮಾರ್ಚನೆ ಜೊತೆಗೆ ಬಿಲ್ವಾರ್ಚನೆ, ತುಂಬೆ ಹೂವು, ಸ್ವಾಮಿಯ ಮುಂದೆ ನಿರಂತರವಾಗಿ ನಡೆಸುವಂತಹ ಓಂ ನಮಃ ಶಿವ ಎಂಬತಕ್ಕಂಥ ಆ ಶಿವಮಂತ್ರ ಎಲ್ಲವೂ ಸಹಿತ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಈ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ನಡೆಸುವಂತಹ ಹಾಕುವಂತಹ ಪ್ರತಿಯೊಂದು ಹೆಜ್ಜೆಯೂ ಸಹಿತ ಸರ್ವಂ ಶಿವಮಯಂ, ಎಲ್ಲವೂ ಶಿವನಿಗೆ ಅರ್ಪಣೆ ಆಗ್ತಕ್ಕಂಥದ್ದು, ಎಲ್ಲವೂ ಶಿವನಿಗೆ ಸಮರ್ಪಿಸ್ತಕ್ಕಂಥದ್ದು. ಅಂತಹ ಶಿವಾರಾಧನೆ ಮಾಡುವಂತಹ ಇವತ್ತಿನ ಕಾಯಕ ಸದ್ಯೋಜಾತಂ ವಾಮದೇವ ಅಘೋರ ತತ್ಪುರುಷೇಷಾಣ ರೂಪಿಣಿ ನಮೋ ನಮಃ. ಸದ್ಯೋಜಾತಂ ಪ್ರಬದ್ಧಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇವ ವೇನಾದಿ ಭವೇವ ವಸ್ತುಮಾಂ ಭವೋದ್ಭವಾಯ ನಮಃ ಹೇಳುವಂತಹ ವೇದ ಮಂತ್ರಗಳು, ಮಾಡುವಂತಹ ಪೂಜಾನುಷ್ಠಾನ, ಹಚ್ಚಿರುವಂತಹ ಭಸ್ಮ ಎಲ್ಲವೂ ಶಿವನಿಗೆ ತೃಪ್ತಿ. ಹಾಗಾಗಿ ಇಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಕಾಯಕವನ್ನು ಈ ಗ್ರಾಮದಲ್ಲಿ ನಡೆಸ್ತಿರ್ತಕ್ಕಂಥದ್ದು ಬಹಳ ಸಂತೋಷ. ಇದು ಲೋಕ ಕಲ್ಯಾಣಾರ್ಥವಾಗಿ, ಅದರಲ್ಲೂ ಇವತ್ತಿನ ಈ ಶುಭ ಮುಹೂರ್ತದಲ್ಲಿ, ಅದರಲ್ಲೂ ಚೈತ್ರ ಮಾಸದ ಈ ಶುಭ ಗಳಿಗೆಯಲ್ಲಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಲ ಉಂಟಾಗಲಿ ಅಂತ ನನ್ನ ಆರಾಧ್ಯ ದೇವತೆನ ಸಹಿತ ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಿ.
ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾಧಪದೇ ನಮೋ ಗಣಪದೇ ನಮಃ ಪ್ರಮದಪದೇ ನಮಸ್ತೆ ಸ್ಥಲಂಬೋದರಾಯ ಸರ್ವವಿಘ್ನನಾಶನೇ ನಮಸ್ತೆ ಶುಸ್ತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ವಸಂತಪುರದ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಭವಾನಿ ಶಂಕರರ ಆಲಯದಲ್ಲಿ ಇವತ್ತಿನ ದಿವಸ ನಡೆದಿರತಕ್ಕಂಥ ಈ ಒಂದು ವಿಶೇಷವಾದ ಕಾರ್ಯಕ್ರಮ, ಅದರಲ್ಲೂ ವಿನಾಯಕನ ಈ ವಿಶೇಷವಾಗಿರ್ತಕ್ಕಂಥ ಗಣಹೋಮವನ್ನು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾದಂತಹ ಕಾರ್ಯಕ್ರಮ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ ವಿಶೇಷವಾಗಿ ಸ್ವಾಮಿಗೆ ಪೂರ್ಣಾಹುತಿ ನಡೆದಿದೆ. ಪೂರ್ಣಾಹುತಿ ಕಾಲ ಆದ ನಂತರ ಗಣಪನಿಗೆ ನಡೀತಿರ್ತಕ್ಕಂತಹ ಒಂದು ಅನುಗ್ರಹ ಅಂದರೆ ಗಣಪನಿಗೆ ನಡೀತಕ್ಕಂಥ ಮಹಾಮಂಗಳಾರತಿ, ತೀರ್ಥಪ್ರಸಾದ, ಬಂದಿರತಕ್ಕಂಥ ಸಾಕಷ್ಟು ಜನ ಭಕ್ತರು, ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಅನುಗ್ರಹ ಪಡೆಯಲಿಕ್ಕಾಗಿ ಸಾಕಷ್ಟು ಜನ ಭಕ್ತರು ಆಗಮಿಸ್ತಾರೆ. ಅಂತಹದರಲ್ಲಿ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಮೊದಲು ಗಣಪನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಗಣಹೋಮವನ್ನು ನಡೆಸ್ತಕ್ಕಂಥದ್ದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ. ಈ ಧರ್ಮದ ಒಂದು ವಿಶೇಷತೆಯಾಗಿರ್ತಕ್ಕಂಥ ಗಣಪತಿಯ ಅನುಗ್ರಹ ಪಡೆಯಲಿಕ್ಕಾಗಿ ಬಂದಿರತಕ್ಕಂಥ ಭಕ್ತರು, ಸಾಕಷ್ಟು ಜನ ಋತ್ವಿಜರು ಎಲ್ಲರ ಸಮ್ಮುಖದಲ್ಲಿರತಕ್ಕಂಥ ಗಣಹೋಮವನ್ನು ದರ್ಶನ ಮಾಡೋದೇ ಒಂದು ಮಹಾಭಾಗ್ಯ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸಹಸ್ರ ಮೋದಕ ಹೋಮ ಹಾಗೂ ಪವಮಾನ ಹೋಮವನ್ನು ಸಹಿತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿ ನಡೆದಿದೆ. ಗಣಪನ ದರ್ಶನವನ್ನು ಮಾಡೋಣ. ಮಹಾಗಣಪತಿಯ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ. ಒಳ್ಳೆಯದಾಗಲಿ. ವಯಸ್ಸಿಗೆ ಹಾಗೂ ಅನುಭವಕ್ಕೆ ಅತ್ಯಂತ ಪ್ರಾಶಸ್ತ್ಯವನ್ನು ನೀಡುವಂತಹ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಅಂತಹ ಸಂಸ್ಕೃತಿಯಲ್ಲಿ ಯಾರು 60 ಸಂವತ್ಸರಗಳ ಚಕ್ರವನ್ನು ತನ್ನ ಜೀವನದಲ್ಲಿ ಪೂರ್ತಿಗೊಳಿಸುತ್ತಾರೋ ಅವರು ಇತರರಿಗೆಲ್ಲ ಮಾರ್ಗದರ್ಶಕರಾಗಿ ಜೀವನವನ್ನು ಮಾಡಿರುತ್ತಾರೆ ಎಂಬುದು ನಮ್ಮೆಲ್ಲರ ಒಂದು ನಂಬಿಕೆ. ಶ್ರೀ ಪಾರ್ಥಸಾರಥಿಯವರ ಷಷ್ಠ್ಯಬ್ದ ಪೂರ್ತಿ ಮಹೋತ್ಸವವು ಇವತ್ತು ನಡೀತಾ ಇದೆ. ಗುರು ಹಿರಿಯರೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಎಂಬುದಾಗಿ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಾವು ವಯಸ್ಸಿನ ಮೌಲ್ಯವನ್ನು ತಿಳಿಯುವಂತಹ ಹಾಗೂ ಹಿರಿಯರ ಅನುಭವದ ಸಂಪತ್ತಿನ ಸಾರವನ್ನು ನಾವು ಪಡ್ಕೊಳ್ಳುವಂತಹ ಒಂದು ಪುಣ್ಯವಾದಂತಹ ಕಾರ್ಯವು ಇದಾಗಿದೆ. ತಮ್ಮೆಲ್ಲರ ಆಶೀರ್ವಾದಗಳು ನಮ್ಮ ಮೇಲಿರಲಿ ಎಂಬುದಾಗಿ ನಮ್ಮ ಕೋರಿಕೆಗಳು ಹಾಗೂ ಶುಭಾಶಯಗಳು. ಅರ್ಚಕ ವೃತ್ತಿಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಶಿವಸ್ವಾಮಿಗಳ ಒಂದು ಪುತ್ರರಾಗಿ ತಮ್ಮ ಜೀವನದಲ್ಲಿ 60 ಸಂವತ್ಸರಗಳನ್ನು ವಸಂತಗಳನ್ನು ಕಳೆದಿರತಕ್ಕಂತಹ ಶ್ರೀಯುತ ಪಾರ್ಥಸಾರಥಿಯವರು ತಮ್ಮ ಷಷ್ಠಬ್ದಿ ಪೂರ್ತ ಮಹೋತ್ಸವವನ್ನು ಇಂದು ಮತ್ತು ನಾಳೆ ಹಮ್ಮಿಕೊಂಡಿರತಕ್ಕಂತಹ ಸಂದರ್ಭದಲ್ಲಿ ಬಹಳಷ್ಟು ಮಹನೀಯರುಗಳು ಇಲ್ಲಿ ಆಗಮಿಸಿ ಅವರ ಬಂಧುಗಳು, ಮಿತ್ರರು, ವ್ಯವಹಾರಕ್ಕೆ ಸಂಬಂಧಪಟ್ಟಿರತಕ್ಕಂಥವರು ಹಾಗೂ ಆಶ್ರಮವಾಸಿಗಳು ಆಗಿರತಕ್ಕಂಥವರು ಬಹಳಷ್ಟು ಜನಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಸದ್ಯದಲ್ಲಿ ಆನಂದ ಗುರೂಜಿಯವರು ಸಹ ಇಲ್ಲಿಗೆ ಆಗಮಿಸಿ ಅವರಿಗೆ ಶುಭವನ್ನು ಕೋರಿದ್ದಾರೆ.